ನಮಸ್ಕಾರ, ವೆಲ್ಕಮ್ ಟು ಈಶಾ ಕ್ಲಾಸ್ ರೂಮ್ಸ್. ಈ ವಿಡಿಯೋದಲ್ಲಿ ನಾವು ಟೈಮ್ ಆ್ಯಂಡ್ ವರ್ಕ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಟೈಪ್ 1 ಈ ವಿಡಿಯೋದಲ್ಲಿ ಟೈಪ್ 1 ಕವರ್ ಆಗುತ್ತೆ. ಟೈಪ್ 2, ಟೈಪ್ 3, ಟೈಪ್ 4 ಈ ಥರ ಬೇಸಿಕ್ಕಿಂದ ನಾವು ಅಡ್ವಾನ್ಸ್ ಕ್ವಶನ್ಸ್ವರೆಗೆ ಹೋಗೋಣ. ಬೇಸಿಕ್ ಸ್ಟ್ರಾಂಗ್ ಇದ್ದರೆ ನಾವು ಅಡ್ವಾನ್ಸ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸ್ಟಾರ್ಟ್ ಮಾಡೋಣ. ಇಲ್ಲೇನಿದೆ ನೋಡಿ, ಎ ಆ್ಯಂಡ್ ಬಿ ಕ್ಯಾನ್ ಕಂಪ್ಲೀಟ್ ಎ ವರ್ಕ್ ಇನ್ 30 days 20 days. ಅಂದರೆ ಇಲ್ಲಿ ಟೈಮ್ ಆ್ಯಂಡ್ ವರ್ಕ್ನ ನಾವು ಟೈಮ್ ಆ್ಯಂಡ್ ವರ್ಕ್ ಇದನ್ನು ಕಂಪ್ಲೀಟಾಗಿ LCM ಮೆಥಡ್ ಯೂಸ್ ಮಾಡಿ ನಾವು ಸಾಲ್ವ್ ಮಾಡೋಣ. LCM ನಿಮಗೆ ತೆಗೆಯೋಕ್ಕೆ ಬರುತ್ತೆ. LCM ಯಾವ ಥರ ಕಂಡುಹಿಡಿಯೋದು ಅಂತ ನಿಮಗೆ ಗೊತ್ತಿದೆ, ಆದರೂ ಒಂದ್ಸರಿ ನಾನು ರಿಮೈಂಡ್ ಮಾಡ್ತೀನಿ. ಸೊ LCM ಯಾವ ಥರ ತೆಗೆಯೋದು ಅಂದರೆ, ಎಕ್ಸಾಂಪಲ್ ನೋಡಿ, LCM ಆಫ್ 20 30 LCM 20 30 ಎಷ್ಟಾಗುತ್ತೆ ಅಂದರೆ, ನಾವು ಯಾವ ಥರ ಕಂಡುಹಿಡ್ತೀವಿ, ಈ ಥರ ಒಂದು ಲೈನ್ ಹಾಕಿ ಯಾವುದರಿಂದ ಭಾಗ ಆಗುತ್ತೆ, ಇದು 10ಇಂದ ಭಾಗ ಆಗುತ್ತೆ. 10 2 20, 13 30. ಸೊ ನಂತರದಲ್ಲಿ 2 2 ಭಾಗ ಆಗುತ್ತೆ, 3 ಭಾಗ ಆಗಲ್ಲ, ಹಾಗೆ ಇಡ್ತೀನಿ. ನಂತರದಲ್ಲಿ 3 ಭಾಗ ಆಗುತ್ತೆ, 1 ಹಾಗೆ ಇಡ್ತೀನಿ, 3 1 3. ಸೊ ಎಲ್ಲ ಲಾಸ್ಟಿಗೆ 1 1 ಬಂತು. ಇಷ್ಟು ಇಂಟು ಮಾಡಿದರೆ 10 2 20 30 ಈಸ್ ಈಕ್ವಲ್ ಟು 30 ಇಸ್ ದ LCM. ಅಥವಾ ನೀವು ಡೈರೆಕ್ಟಾಗಿ ಇದು 10 2 3 ಎಲ್ಲ ಡಿಫ್ರೆಂಟ್ ಆಗಿದೆ, ಯಾವುದು ಭಾಗ ಆಗಲ್ಲ, 2 3 ಭಾಗ ಆಗಲ್ಲ ಅಂದರೆ ಡೈರೆಕ್ಟ್ ಇಲ್ಲೇ ನೀವು ಇಂಟು ಮಾಡಬಹುದು. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಇನ್ನೊಂದು LCM ಆಫ್ 25 30 45 ಈ ಥರ ಕೇಳಿದಾಗ 45 ಇದು. ಸೊ ಯಾವುದರಿಂದ ಭಾಗ ಆಗುತ್ತೆ ಈಸಿಯಾಗಿ ನೋಡಿದರೆ 5ಇಂದ ಭಾಗ ಆಗುತ್ತೆ. 5 5 25, 5 6 30, 5 9 45. ನಂತರ ಸೊ 6 9 3 ಭಾಗ ಆಗುತ್ತೆ, 5 ಭಾಗ ಆಗಲ್ಲ, ಹಾಗೆ ಇಡ್ತೀನಿ. 3 2 6, 3 3 9. ಓಕೆ. ನಂತರ ಇದು ಡಿಫ್ರೆಂಟ್ ಆಗಿದೆ, ಇದು ಡಿಫ್ರೆಂಟ್ ಆಗಿದೆ, ಡಿಫ್ರೆಂಟ್ ಆಗಿದೆ, ಡೈರೆಕ್ಟ್ ಇಂಟು ಮಾಡ್ಬೋದು ನಾವು. ಓಕೆ. ಅಥವಾ ನಿಮ್ಮ ಈಸಿ ಆಗಬೇಕಂದ್ರೆ 5ಇಂದ ಮಾಡಿ, 5 1 ಆಗುತ್ತೆ, 2 3 ಹಾಗೆ ಇಡಿ. ನಂತರದಲ್ಲಿ 2ರಿಂದ ಭಾಗ ಮಾಡಿ, 1 ಇಡಿ, 2 1 2 1 2 ಆಗುತ್ತೆ, 3 ಹಾಗೆ ಇಡಿ. ನಂತರ 3ರಿಂದ ಮಾಡಿ 1 1 1 ಬರುತ್ತೆ. ಇದಿಷ್ಟು ಮಲ್ಟಿಪ್ಲಿಕೇಶನ್ ಮಾಡಿದರೆ ಸೇಮ್. ಸೊ 2 ಒಂದೇ, ನಾವು ಅದಕ್ಕೋಸ್ಕರ ಇಲ್ಲೇ ಕಂಟಿನ್ಯೂ ಮಾಡಿದ್ದೀನಿ. ಓಕೆ. ಇಲ್ಲಿ ಇಂಟು ಮಾಡಿದರೆ ಎಷ್ಟಾಗುತ್ತೆ, ಇಲ್ಲಿ ಇಂಟು ಮಾಡಬೇಕು. 5 3 15 ಆಗುತ್ತೆ. ಸೊ 5 2 10, 3ಕ್ಕೆ 3. ಸೊ 15 ಇಂಟು 10 ಅಂದರೆ 150. ಅಂದರೆ 1 0 ಎಕ್ಸ್ಟ್ರಾ ಆ್ಯಡ್ ಮಾಡಿದರೆ ಮುಗೀತು. ಇಂಟು 3, 150 ಇಂಟು 3 ಟೈಮ್ಸ್ ಅಂದರೆ 3 0 0, 3 5 15, 1 ಕ್ಯಾರಿ, 3 1 4 450 ಇಸ್ ದ ಆನ್ಸರ್. ಅಂದರೆ LCM ಆಫ್ 25 30 45. ಇದನ್ನು ಇನ್ನೊಂದು ಮೆಥಡ್ ಹೇಳ್ತೀನಿ, ಇದು ನಿಮಗೆ ಯಾವ್ದು ಈಸಿ ಆಗುತ್ತೋ ಅದು ಫಾಲೋ ಮಾಡಿ. ಸೆಕೆಂಡ್ ಮೆಥಡ್ ತುಂಬ ಯೂಸ್ ಆಗುತ್ತೆ. ಜಾಸ್ತಿ ನಂಬರ್ ಕೊಟ್ಟರೆ, ಇಲ್ಲಿ 3 ನಂಬರ್ ಇದೆ, 4 5 ನಂಬರ್ ಕೊಟ್ಟರೆ ಅದು ಯೂಸ್ ಆಗುತ್ತೆ. ನೋಡಿ, ಅದನ್ನು ಸಾಲ್ವ್ ಮಾಡೋಣ. 25 30 45 LCM ನಾನು 25 ಯಾವ ಥರ ಬರಿತೀನಿ ಅಂದರೆ 5 ಸ್ಕ್ವೇರ್ ಅಂತ ಬರಿತೀನಿ. ಸೊ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ನಿಮಗೆ. 13 ಯಾವ ಥರ ಬರಿತೀನಿ ಅಂದರೆ 15 ಇಂಟು 2 ಬರಿತೀನಿ. ಓಕೆ. 45 ಯಾವ ಥರ ಬರಿತೀನಿ ಅಂದರೆ 5 9 ಬರಿತೀನಿ. ಓಕೆ. 5 ಸ್ಕ್ವೇರ್ ಹಾಗೆ ಇದೆ ಅಂದರೆ ನೀವು ಮೈಡಲ್ಲೇ ಕ್ಯಾಲ್ಕುಲೇಷನ್ ಮಾಡಬೇಕು ಇದನ್ನು ನೀವು. ಇದು ನೋಡಿ, ಇದನ್ನು ಫರ್ದರ್ ಡಿವೈಡ್ ಮಾಡ್ತಿದ್ದೀನಿ. ಇಲ್ಲೇನು ಮಾಡ್ತಿದ್ದೀನಿ ಅಂದರೆ 5 ಇಂಟು 3 ಮಾಡ್ತಿದ್ದೀನಿ, ಇಂಟು 2. ಓಕೆ. ಅಂದರೆ 15ನ 5 3 15, 2 2 ಹಾಗೆ ಇಟ್ಟೆ, 5 5 ಹಾಗೆ ಇಡ್ತೀನಿ, ಇಂಟು ಇದನ್ನು 3 ಸ್ಕ್ವೇರ್ ಅಂತ ಬರೀತೀನಿ. ಓಕೆ. ಇದು 3 ಸಪ್ರೇಟ್ ಇದು. 3 ಸಪ್ರೇಟ್ ಆದಾಗ ಈ 3ರಲ್ಲೂ ಕಾಮನ್ 5 ಇದೆಯಾ, ಕಾಮನ್ ಈ ಕಾಮನ್ ಇದೆ, 5 ಇಲ್ಲಿ ಕಾಮನ್ ಇದೆ, ಇಲ್ಲಿ ಕಾಮನ್ ಇದೆ. ಸೊ 5 ಎಷ್ಟಾದರೂ ಇರಲಿ, ಇಲ್ಲಾದರೂ ಇರಲಿ, ಇಲ್ಲದೇ ಇರಲಿ, ಒಂದೇ ಒಂದು 5 ಬರಿಬೇಕು ಅಷ್ಟೇ. ಇಲ್ಲಿ ಒಂದೇ ಒಂದು ಸರಿ ತಗೊಳ್ಳಿ. ಸೊ ಒಂದೇ ಒಂದು 5 ಬರಿಬೇಕು. ಈ 3ರಲ್ಲೂ ಹೈಯೆಸ್ಟ್ 5 ಯಾವುದಿದೆ ನೋಡಿ, ಇಲ್ಲಿ 5 ಪವರ್ 1 ಇದೆ, 5 ಪವರ್ ಅಂದರೆ 5 5 5 ಸ್ಕ್ವೇರ್ ಇದೆ, ಹೈಯೆಸ್ಟ್ ಇರೋ ತಗೋಬೇಕು, ಇಂಟು. ಸೊ ನಂತರ 3 ಇದೆ, ಇಲ್ಲಿ ಕೂಡ 3 ಇದೆ, ಇಲ್ಲಿ ಕೂಡ 3 ಇದೆ. ಅಂದರೆ ಎಷ್ಟೇ ಆದರೂ 3 ಇರಲಿ, ಒಂದೇ ಒಂದು 3 ಅಂದರೆ ಭಾಗ ಈ ಸಪ್ರೇಟಲ್ಲಿ. ಓಕೆ. 3 2 ಹತ್ರ ಇದೆ, ಒಂದೇ ಹತ್ರ ಬರೀಬೇಕು. ಈ 3ಯಲ್ಲಿ ಹೈಯೆಸ್ಟ್ ಯಾವುದು, 3 ಸ್ಕ್ವೇರ್ ಇದೆ ಹೈಯೆಸ್ಟ್, ಇಂಟು ರಿಮೈನಿಂಗ್ 2 ಉಳಿತು, 2 ಬರೀಬೇಕು. ಇದು ಮಲ್ಟಿಪ್ಲೈ ಮಾಡಿದರೆ 25 ಇಂಟು 3 ಸ್ಕ್ವೇರ್ ಅಂದರೆ 9 ಇಂಟು 2. ಸೊ 450 ಬರುತ್ತೆ. ಓಕೆ. ಸೊ ಇದು ಈಸಿ ಆದರೆ ಇದು ಮಾಡಿ, ಇದು ಈಸಿ ಆದರೆ ಇದನ್ನು ಫಾಲೋ ಮಾಡಿ. ಓಕೆ. ಕ್ವಶನಿಗೆ ಬರೋಣ. ಕ್ವಶನ್ನು ಏನು ಹೇಳುತ್ತೆ ಅಂದರೆ, ಈಗ ಪ್ರಾರಂಭದಲ್ಲಿ ನಾನು ಸ್ವಲ್ಪ ಸ್ಲೋ ಆಗಿ ಹೇಳ್ತೀನಿ, ನಂತರದಲ್ಲಿ ಸ್ಪೀಡ್ ಮಾಡ್ತಾ ಹೋಗೋಣ, ಯಾಕಂದರೆ ಅರ್ಥ ಆಗಬೇಕು ಬೇಸಿಕ್ಕಿಂದ ನಿಮಗೆ. A and B ಕ್ಯಾನ್ ಕಂಪ್ಲೀಟ್ ಎ ವರ್ಕ್ ಇನ್ 30 days 20 days ರೆಸ್ಪೆಕ್ಟಿವ್ಲಿ. ಇನ್ ಹೌ ಮೆನಿ ಡೇಸ್ ವಿಲ್ ದೇ ಕಂಪ್ಲೀಟ್ ವರ್ಕ್ ಟುಗೆದರ್. ಅಂದರೆ ಎ ಒಂದು ಮನೆ ಇದೆ ಅಂದ್ಕೊಳ್ಳಿ. ಸೊ ಮನೆ ಎ ಒಬ್ಬನೇ 30 ದಿನದಲ್ಲಿ ಕಂಪ್ಲೀಟ್ ಮಾಡ್ತಾನೆ. 30 ದಿನ ಈ ಮನೆ ಕಂಪ್ಲೀಟ್ ಮಾಡೋದಕ್ಕೆ 30 ದಿನ ಬೇಕು. ಸೊ ಬಿ ಕಂಪ್ಲೀಟ್ ಮಾಡೋದಕ್ಕೆ 20 ದಿನ ಬೇಕು. ಅದೇ ಇವರಿಬ್ಬರು ಸೇರಿ ಎ ಪ್ಲಸ್ ಬಿ ಒಟ್ಟಿಗೆ ಮಾಡಿದರೆ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾರೆ ಅನ್ನೋದೇ ಕ್ವಶನ್ನು. ಇದು ಬೇಸಿಕ್ಕು. ನಾವೇನು ಹೇಳಿದೆ ಅಂದರೆ, ಈಗ 30 ಮತ್ತು 20 LCM ತೆಗಿಬೇಕು. ಓಕೆ. ಅಂದರೆ ಈ ಮನೆ ವ್ಯಾಲ್ಯೂ ಕಂಡುಹಿಡಬೇಕು. ನೋಡಿ, 30 ದಿನದಲ್ಲಿ ಈ ಮನೆ ಕಟ್ತಾನೆ, ಇವನು ಬಿ 20 ದಿನದಲ್ಲಿ ಕಟ್ತಾನೆ. ಈ ಮನೆ ವ್ಯಾಲ್ಯೂ ಎಷ್ಟಿದೆ ಅಂತ ಕಂಡುಹಿಡಿಯೋದೇ ನಮಗೆ LCM ಅಂತ ಅನ್ಕೊಳ್ಳಿ. ಸೊ 30 20 LCM ಎಷ್ಟಾಗುತ್ತೆ ಅಂದರೆ 10ರಿಂದ ಭಾಗ ಮಾಡ್ತೀನಿ. 10 3 30, 10 2 20 ಎಲ್ಲ ಡಿಫ್ರೆಂಟ್ ಆಗಿದೆ. ಡೈರೆಕ್ಟ್ ಇಂಟು ಮಾಡ್ತೀನಿ. 10 3 30, 32
60. ಓಕೆ, 3 6. ಓಕೆ, 60 ಇಸ್ ದ LCM. ಅಂದ್ರೆ ಎ ಟೋಟಲ್ 60 ವರ್ಕ್ನ 30 ದಿನದಲ್ಲಿ ಮಾಡ್ತಾನೆ. ಡೇಸ್ ಫಸ್ಟ್ ಪ್ರಾರಂಭದಲ್ಲಿ ಈ ಥರ ಬರ್ಕೊಳ್ಳಿ, ಈಸಿ ಅರ್ಥ ಆಗಲಿ ಅಂತ ಬರಿತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಬರ್ತಾ ಬರ್ತಾ ನಾನು ಯಾವುದು ಬರೆಯಲ್ಲ. ಓಕೆ, 30 ಡೇಸ್ 60 ಡೇಸಲ್ಲಿ ಮಾಡ್ತಾರೆ. ಅಂದರೆ ಈ 60 ಅನ್ನೋ ವರ್ಕು 30 ಡೇಸ್ ಬೇಕು ಮಾಡೋದಕ್ಕೆ. ಇಲ್ಲಿ ನಾವು ಏನು ಕಂಡುಹಿಡಬೇಕಂದ್ರೆ ಈ ಒಂದು ಸಾಮರ್ಥ್ಯ ಎಫಿಷಿಯನ್ಸಿ ಕಂಡುಹಿಡಬೇಕು ಈ ಜಾಗದಲ್ಲಿ. ಯಾವ ಥರ ಅಂದರೆ 1 ದಿನದಲ್ಲಿ ಎಷ್ಟು ಮಾಡ್ತಾನೆ ಅಂತ. ಓಕೆ, ಈಗ ನೋಡಿ ಎಕ್ಸಾಂಪಲ್ಲು, 30 ದಿನದಲ್ಲಿ 60 ವರ್ಕ್ ಆಗಿದೆ ಅಂದರೆ 1 ದಿನದಲ್ಲಿ ಎಷ್ಟು ವರ್ಕ್ ಆಗುತ್ತೆ ಅಂತ. ಅದು ಯಾವ ಥರ ಅಂದರೆ, ಸೊ ಇದೆಲ್ಲ ನಿಮಗೆ ಜಾಸ್ತಿ ಕನ್ಫ್ಯೂಸ್ ಆಗುತ್ತೆ, ಆ ಥರ ಎಲ್ಲ ಬೇಡ ನಿಮಗೆ. ಸಿಂಪಲಾಗಿ LCM ತೆಗೆದಾದ್ಮೇಲೆ ಇದು ಡಿವೈಡ್ ಬೈ ಮಾಡಿ. ಟೋಟಲ್ ವರ್ಕ್ ಎಷ್ಟಿದೆ? 60 ಇದೆ. ಇವನ ಸಾಮರ್ಥ್ಯ ಎಷ್ಟು ದಿನ? 30 ಡೇಸ್. 30 ಡೇಸಲ್ಲಿ ಇಂಟು ಮಾಡಿದ್ರೆ 0 0 ಕ್ಯಾನ್ಸಲ್, 3 2 6. ಸೊ 2 ಇಸ್ ದ ಎಫಿಷಿಯನ್ಸಿ. 2 ಅಂದರೆ 1 ದಿನದಲ್ಲಿ ಎರಡಷ್ಟು ಕೆಲಸ ಮಾಡ್ತಾನೆ. ಇದು 1 ಡೇ ವ್ಯಾಲ್ಯೂ. ಈ ಥರ ಎಲ್ಲ ನಿಮ್ಮ ನೆನಪು ಇಟ್ಕೊಂತ ಹೋದರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಡೈರೆಕ್ಟ್ ಏನು ಮಾಡ್ತೀರಾ ಅಂದರೆ 60ನ ಇದನ್ನು ಡಿವೈಡ್ ಬೈ ಮಾಡಿ. ಇದ್ರದ್ದು ಎಫಿಷಿಯನ್ಸಿ ಕಂಡುಹಿಡಬೇಕಂದ್ರೆ ಟೋಟಲ್ ಇರೋದು 60 ವರ್ಕು. ಈ ಟೋಟಲ್ ಎಷ್ಟು ಡೇಸ್ ಕಂಪ್ಲೀಟ್ ಮಾಡ್ತಾನೆ? 20 ಡೇಸಲ್ಲಿ ಕಂಪ್ಲೀಟ್ ಮಾಡ್ತಾನೆ. 2 0 2 0 0 ಕ್ಯಾನ್ಸಲ್, 2 3 6. ಸೊ 3. ಓಕೆ, ಏನಿಲ್ಲ, ಟೋಟಲ್ ವರ್ಕ್ನ ಇದರಿಂದ ಡಿವೈಡ್ ಬೈ ಮಾಡಿದರೆ ನಿಮಗೆ ಇದು ಸಾಮರ್ಥ್ಯ ಸಿಗುತ್ತೆ. ಈಗ ನೋಡಿ, ಇದು ಎ ಸಾಮರ್ಥ್ಯ 1 ದಿನದ ಎಫಿಷಿಯನ್ಸಿ 2, ಬಿ ದ ಒಂದು ದಿನದ ಎಫಿಷಿಯನ್ಸಿ 3. ಇಲ್ಲೇನು ಕೇಳ್ತಿದ್ದಾನೆ? ಎ ಮತ್ತು ಬಿ ಒಟ್ಟಿಗೆ ಕೆಲಸ ಮಾಡಿದರೆ ಈ ಟೋಟಲ್ ವರ್ಕ್ ಅಂದರೆ 60 ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾರೆ? 2 + 3. 2 + 3 = 5. ಅಂದರೆ ಇವರಿಬ್ಬರು ಸೇರಿದರೆ 5 ಆಯಿತು. ಟೋಟಲ್ ವರ್ಕು 60 ಡಿವೈಡ್ ಬೈ 5. 5 1 5, 10 ಆಯಿತು, 2 10. ಸೊ 12 ಇಸ್ ದ ಆನ್ಸರ್. ಅರ್ಥ ಆಯಿತು ಅಂದ್ಕೊಳ್ತೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ, ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ನಿಮಗೆ. ನೋಡಿ ನೆಕ್ಸ್ಟ್ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಇಲ್ಲಿ 3 ವ್ಯಾಲ್ಯೂ ಕೊಟ್ಟಿದ್ದಾನೆ ಅಷ್ಟೇ. ಅಲ್ಲಿ 2 ಇತ್ತು, ಇಲ್ಲಿ 3 ಇದೆ. ಎ ಮ್ಯಾನ್, ಬಾಯ್ ಆ್ಯಂಡ್ ವುಮೆನ್ ಕ್ಯಾನ್ ಫಿನಿಶ್ ಎ ವರ್ಕ್ ಇನ್ 10 days, 15 days, 30 days ರೆಸ್ಪೆಕ್ಟಿವ್ಲಿ. ಇನ್ ಹೌ ಮೆನಿ ಡೇಸ್ ವಿಲ್ ದೇ ಕಂಪ್ಲೀಟ್ ದ ವರ್ಕ್ ಇಫ್ ಆಲ್ ವರ್ಕ್ ಟುಗೆದರ್? ಇದನ್ನ ಸ್ವಲ್ಪ ನೀವು ಕರೆಕ್ಟಾಗಿ ನೋಡಬೇಕಾಗುತ್ತೆ. ಯಾಕಂದರೆ ಬರ್ತಾ ಕ್ವಶನಲ್ಲಿ ಓನ್ಲಿ 2, ಓನ್ಲಿ 3, ಓನ್ಲಿ 1 ಈ ಥರ ಎಲ್ಲ ಬರುತ್ತೆ. ಆಲ್ ಅಂತಿದೆ. ಆಲ್ ಅಂದರೆ A + B + C. ಸೊ ಬಾಯ್ ಆದಮೇಲೆ ವುಮೆನ್, ವುಮೆನ್ ಆದಮೇಲೆ ಮೆನ್. ಓಕೆ ಸಾರಿ, ಮೆನ್, ಮ್ಯಾನ್, ಬಾಯ್, ವುಮೆನ್. ಓಕೆ, ಫಸ್ಟ್ 2-3 ಕ್ವಶನ್ ಸ್ವಲ್ಪ ಸ್ಲೋ ಆಗಿ ಹೇಳ್ತೀನಿ, ಆಮೇಲೆ ಸ್ಪೀಡ ಮಾಡೋಣ ಸ್ವಲ್ಪ. ಇಲ್ಲಿ ಒಂದು ವರ್ಕ್ನ ಟೋಟಲ್ಲು 10 ಡೇಸಲ್ಲಿ ಕಂಪ್ಲೀಟ್ ಮಾಡ್ತಾನೆ. ಇಲ್ಲಿ ಬಾಯ್ 15 ಡೇಸ್, ಇದು 30 ಡೇಸ್. ನೀವು ಫಸ್ಟ್ ಏನು ತೆಗಿಬೇಕು? ಫಸ್ಟ್ ತೆಗಿಬೇಕಾಗಿದ್ದು LCM 10 15 30 LCM ತೆಗಿಬೇಕು. ಓಕೆ, 5ರಿಂದ ಭಾಗ ಮಾಡಿ. 5 2 10, 5 3 15, 5 6 30. ಓಕೆ, ನಂತರ ಇದು 3ರಿಂದ ಭಾಗ ಆಗುತ್ತೆ 3, 2 ಭಾಗ ಆಗಲ್ಲ, ಹಾಗೆ ಹೇಳ್ತೀನಿ. 3 1 3, 3 2 6. ಓಕೆ, ನಂತರದಲ್ಲಿ 2 ಭಾಗ ಆಗುತ್ತೆ, 2 1 2 1. ಓಕೆ, ಟೋಟಲ್ 1 1 ಬರಬೇಕಿಲ್ಲ ವ್ಯಾಲ್ಯೂ. ಸೇಮ್ ಡಿವೈಡ್ ಬೈ ಸೇಮ್. ಇಲ್ಲಿ ಡಿಫ್ರೆಂಟ್ ಇದ್ದರೆ ಮಾತ್ರ ಸ್ಟಾಪ್ ಮಾಡಿ. ಸೇಮ್ ಇತ್ತು ಅಂದರೆ 2 1 1 1. ಓಕೆ, ಇದು ಮಲ್ಟಿಪ್ಲಿಕೇಶನ್ ಮಾಡಿದರೆ 5 3 15, 15 2 30, 31 30 30 ಅಂದರೆ ಇದು ಇಂಟು ಮಾಡಿದರೆ ಸೇಮ್ ಬರುತ್ತೆ. 30 ಇಸ್ ದ LCM. ಅಂದರೆ ಟೋಟಲ್ ವರ್ಕು 30. ಓಕೆ, ಈಗ ಎಫಿಷಿಯನ್ಸಿ ಕಂಡುಹಿಡಬೇಕು. ಅಂದರೆ 10 ದಿನದಲ್ಲಿ ಈ 30 ಅನ್ನೋ ಕೆಲಸನ 10 ದಿನದಲ್ಲಿ ಮಾಡ್ತಾನೆ ಮ್ಯಾನು. ಈ 30 ಅನ್ನೋ ಕೆಲಸನ 15 ಡೇಸಲ್ಲಿ ಬಾಯ್ ಮಾಡ್ತಾನೆ. ಈ 30 ಅನ್ನೋ ಕೆಲಸನ ವುಮೆನ್ನು ಒಂದೇ ದಿನದಲ್ಲಿ ಅಂದರೆ 30 ಡೇಸಲ್ಲಿ ಮಾಡ್ತಾರೆ. ಸೊ ಇದ್ರ ಎಫಿಷಿಯನ್ಸಿ ಅಂದರೆ ನಿಮಗೆ ಸಿಂಪಲ್ ಡಿವೈಡ್ ಬೈ ಮಾಡಿ, ಜಾಸ್ತಿ ಏನು ಯೋಚನೆ ಮಾಡೋಕ್ಕೋಡಿ. 30 ಇದೆ, ಡಿವೈಡ್ ಬೈ 10 ಮಾಡಿದರೆ ಎಷ್ಟಾಗುತ್ತೆ? 13 30. ಇದು 15 2 30, ಇದು 31 30 ಅಂದರೆ 30 ಡಿವೈಡ್ ಬೈ 30. ಓಕೆ, ಎಫಿಷಿಯನ್ಸಿ ಸಿಕ್ತು ನಮಗಿಲ್ಲಿ. ಸೊ ಇಫ್ ಆಲ್ 3 ವರ್ಕ್ ಟುಗೆದರ್ ಅಂದರೆ ಪ್ಲಸ್ ಮಾಡಿ. 3 2 5 1 6. ಟೋಟಲ್ = 6. ಟೋಟಲ್ ವರ್ಕ್ ಎಷ್ಟಿದೆ? 30 ವರ್ಕ್ ಇದೆ. ಡಿವೈಡ್ ಬೈ 6 ಮಾಡಿ. 6 5 30. ಸೊ 5 ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್. ಅರ್ಥ ಆಗ್ತಿದೆ ಅನ್ಕೊಳ್ತೀನಿ. ಏನಾದರೂ ಡೌಟ್ ಬಂದರೆ ನೀವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ. ನೆಕ್ಸ್ಟು ಏನಿದೆ ಅಂದರೆ ಸೇಮ್ ಕ್ವಶನ್. ಇಫ್ ಆಫೀಸ್ ಎ ಟೈಪಿಂಗ್ ವರ್ಕ್ ಕ್ಯಾನ್ ಬಿ ಫಿನಿಶ್ಡ್ ಬೈ ಮೋನಿಕಾ 6 hours, ಅನಿತಾ 8 hours, ಮಂಜು 5 hours. ಇಫ್ ದೇ ವರ್ಕ್ ಅಲೋನ್ ಅಂದರೆ ಒಬ್ಬರೇ ಮಾಡಿದರೆ ಎಷ್ಟು ತಗೊಳ್ತಾರೆ? ಇಫ್ ಆಲ್ 3 ವರ್ಕ್ ಟುಗೆದರ್. ಸೇಮ್ ಮೋನಿಕಾ, ಅನಿತಾ, ಮಂಜು ಎಷ್ಟು? 6 8 5. 6 8 5 LCM ಎಷ್ಟಾಗುತ್ತೆ? 2 ಡಿವೈಡ್ ಆಗುತ್ತೆ. 2 2 3 6, 2 4 8, 5 ಭಾಗಗಳು ಹಾಗೆ ಹೇಳ್ತೀನಿ. ಇಲ್ಲಿ ಫುಲ್ ಎಲ್ಲ ಡಿಫ್ರೆಂಟ್ ಇದೆ ನಂಬರ್. 5 4 3,
ಇದು ಯಾವ್ದಾದ್ರು ಸೇಮ್ ನಂಬರಲ್ಲಿ ಡಿವೈಡ್ ಆಗುತ್ತಾ? ಆಗಲ್ಲ. ಇಂಟು ಮಾಡಿಬಿಡಿ ಡೈರೆಕ್ಟಾಗಿ. 5 4 20, 23 60, 62 120 ಇಸ್ ದ ಎಲ್ ಸಿ ಎಮ್. ಕರೆಕ್ಟಾ? ಟೋಟಲ್ 120 ವರ್ಕ್. ಸೊ 120ನ 6ಇಂದ ಡಿವೈಡ್ ಮಾಡಿದರೆ 6 7 12 20 ಬರುತ್ತಾ? 6 7 12 20 8 120. 120 ಡಿವೈಡ್ ಬೈ 8. 8 1 8 4 8 5 40 15. ಓಕೆ. ನಂತರ 5 5 1 5 5 4 20 5 1 5 5 4 20. ಓಕೆ. ಇದು 24 ಆಗುತ್ತೆ. ಯಾಕಂದರೆ ನೋಡಿ ಇಲ್ಲಿ 120 ಟೋಟಲ್ ಇದೆ, ಡಿವೈಡ್ ಬೈ 5 ಮಾಡಿದರೆ 5 2 10 2 ಉಳಿಯುತ್ತೆ, 5 4 20. ಡಿಫಿಕಲ್ಟ್ ಆಗಿದೆ. ಸೊ ಈ ಮೂರು ಆ್ಯಡ್ ಮಾಡಿ ಎಷ್ಟು ಬರುತ್ತೆ? 20 ಪ್ಲಸ್ 35 35 ಪ್ಲಸ್ 24. ಓಕೆ. 9 59 ಟೋಟಲ್ 59. ಅಂದರೆ ಈ ಮೂರು ಆ್ಯಡ್ ಮಾಡಬೇಕು. ಟೋಟಲ್ 59. 120 ಡಿವೈಡ್ ಬೈ 59. ಸೊ 120 59 ಮಾಡಿದರೆ ಸೊ 50 50 100 ಆಗುತ್ತೆ. ಅಂದರೆ 2 ಟೈಮ್ಸ್ ಮಾಡಿ. 15 ಅಂದರೆ 9 2 18 ಒಂದು ಕ್ಯಾರಿ, 5 2 10 ಒಂದು 11 1 ಇಟ್ಟರೆ 2 ಉಳೀತು. ಸಾರಿ, ಎಷ್ಟು ಉಳಿತು? 2. ಓಕೆ. 59 ಇಂಟು 2 ಟೈಮ್ಸ್ ಮಾಡಿದರೆ 2 ಉಳಿತು. 2B is the answer. Okay. Next question. You can 12 days, 15 days, 20 days if they work. Same questions solve ಮಾಡಿ. 12, 15, 20. ಓಕೆ. ಇಲ್ಲಿ ನಿಮಗೆ LCM 60 ಬರುತ್ತೆ, ಆನ್ಸರು 5 ಬರುತ್ತೆ. ಸೊ ಕ್ಯಾಲ್ಕುಲೇಷನ್ ಮಾಡಿ, ಸೇಮ್ ಇದೆ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ನೀವು ಪ್ರಾಕ್ಟೀಸ್ ಮಾಡಿ, ನಿಮಗೆ ಹೋಮ್ವರ್ಕ್ ಇದು. ನೆಕ್ಸ್ಟ್ ಕ್ವಶನ್ನು. ABC can work alone 16 days, 24 days, 36 days. In how many days they will complete the work if to work together? Same. LCM ಎಷ್ಟು ಬರುತ್ತೆ ಅಂತ ಹೇಳ್ತೀನಿ. LCM ನಿಮಗೆ 144 ಬರುತ್ತೆ. ಹಾಗೆ ಆನ್ಸರು A ಇಸ್ ದ ಆಪ್ಷನ್ನು. ನೀವು ಒಂದ್ಸರಿ ಪ್ರಾಕ್ಟೀಸ್ ಮಾಡಿ, ಸೊ ನಿಮಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ನೆಕ್ಸ್ಟ್ ಕ್ವಶನ್ನು. Okay, next question. In a company, piece of work can complete by RST in 4 days. 4, 6, 18 days. LCM ತೆಗೀರಿ, ಎಷ್ಟಾಗುತ್ತೆ? 2ರಿಂದ ಭಾಗ ಆಗುತ್ತೆ 2 2 4 2 3 6 2 9 18. ಸೊ 2ರಿಂದ ಭಾಗ ಆಗುತ್ತೆ 2 1 2 3 9 ಹಾಗೆ ಇರುತ್ತೆ. 3ರಿಂದ ಭಾಗ ಮಾಡಿ 3 1 3 3 3 9. ಮತ್ತೊಂದು ಇಲ್ಲಿ ಒಂದಿದೆ, 3ರಿಂದ ಭಾಗ ಮಾಡಿದರೆ 1 1 1. ಸೊ ಇದಿಷ್ಟು ಮಲ್ಟಿಪ್ಲಿಕೇಶನ್ ಮಾಡಿದರೆ 3 3 9 9 2 18 18 2 36 ಇಸ್ ದ LCM. ಇವ್ರದ್ದು ಎಫಿಸಿಯನ್ಸಿ ಎಷ್ಟು ಬರುತ್ತೆ ನೋಡಿ. ಎಫಿಸಿಯನ್ಸಿ ಎಷ್ಟು ಬರುತ್ತೆ ಅಂದರೆ 4. ಓಕೆ, ನಿಮಗೆ ಯಾಕೆ ಕನ್ಫ್ಯೂಷನ್? 4 6 18 ಇರುತ್ತೆ. ಈ ಥರ ಬರ್ಕೊಳ್ಳಿ. ಎಫಿಸಿಯನ್ಸಿ 4 ಎಷ್ಟೇ? 4 9 ಬರುತ್ತೆ. ಇಲ್ಲಿ 6 6 36 18 18 36. ಅಂದರೆ ಈ 3 ಪ್ಲಸ್ ಮಾಡಿ ಇಲ್ಲಿ. ಸೊ 3 + 9 + 6 + 2 ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 9 9 10 15 2 17 ಬರುತ್ತೆ. ಟೋಟಲ್ 36 ಡಿವೈಡ್ ಬೈ 17 ಮಾಡಿದೆ. 17 34 20 ಉಳಿತು. 17 17 2.12 ಆನ್ಸರ್ ಬರುತ್ತೆ ನಿಮಗೆ. ಸೇಮ್ ಪ್ರೀವಿಯಸ್ ಕ್ವಶನ್ ಥರ ಒಂದ್ಸಲ ಟ್ರೈ ಮಾಡಿ ನೀವು. ನಾನು ಸ್ವಲ್ಪ ಸ್ಪೀಡಾಗಿ ಹೇಳಿದೆ, ಇಲ್ಲಿ ಅರ್ಥ ಆಗಲಿಲ್ಲ ಅಂದರೆ ಪ್ರೀವಿಯಸ್ ವಿಡಿಯೋ ನೋಡಿ, ಅಂದರೆ ಪ್ರೀವಿಯಸ್ ಈ ಕ್ವಶನ್ಸ್ ನೋಡಿ ಸಾಲ್ವ್ ಮಾಡಿದ್ದೀನಲ್ಲ ಇಲ್ಲಿ. ಈ ಕ್ವಶನ್ ಸಾಲ್ವ್ ಮಾಡಿದ್ದು ನೋಡಿದ್ರೆ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಯಾವುದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೋ ಅದನ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಕ್ವಶನ್ನು ಇಲ್ಲಿ ಬಂದರೆ ಇದು ಸೇಮ್ ಅನ್ಸುತ್ತೆ. ಇನ್ ಎ ಫ್ಯಾಕ್ಟ್ರಿ ರೈಮಾ ಕ್ಯಾನ್ ಕಂಪ್ಲೀಟ್ ಎ ವರ್ಕ್ ಇನ್ 15 days. ಜೋ ಕ್ಯಾನ್ ಕಂಪ್ಲೀಟ್ ಇನ್ 10 days. ಇಫ್ ವರ್ಕ್ ಟುಗೆದರ್ ಇನ್ ಹೌ ಮೆನಿ ಡೇಸ್ ದೇ ವಿಲ್ ಕಂಪ್ಲೀಟ್ ದ ವರ್ಕ್? ಓನ್ಲಿ ಇಲ್ಲಿ 15 ಇದೆ. ಫಸ್ಟ್ ಕ್ವಶನ್ ಇತ್ತಲ್ವಾ 30 ಮತ್ತು 20, 30 20 ಥರನೇ ಇಲ್ಲಿ 15 ಮತ್ತು 10 ಇದೆ. ಸೊ LCM ತೆಗೀರಿ ಫಸ್ಟು. ಎರಡಕ್ಕೆ ಬಂದು LCM ಹಾಕಿ. ಇಲ್ಲಿ LCM ಎಷ್ಟು ಬರುತ್ತೆ ಅಂತ ಬರೀರಿ. ಬರೆದಾದ್ಮೇಲೆ ಅದ್ರ ಎಫಿಸಿಯನ್ಸಿ ಕಂಡುಹಿಡೀರಿ. ಸೊ ಮಾಡಿಬಿಡ್ತೀನಿ ಎಕ್ಸಾಂಪಲ್. ಯಾಕಂದರೆ ಫಸ್ಟ್ ಟೈಮ್ ನೋಡೋದು ತುಂಬ ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ರೈಮಾ ಆ್ಯಂಡ್ ಜೋ 15 days ಮತ್ತು 10 days ಎರಡು LCM ಎಷ್ಟು ಬರುತ್ತೆ ಅಂದರೆ 15 ಮತ್ತು 10 LCM 5ರಿಂದ ಡಿವೈಡ್ ಮಾಡ್ತೀನಿ. 5 3 15 5 2 10 ಎಲ್ಲ ಡಿಫ್ರೆಂಟ್ ಆಗಿದೆ. 5 3 15 15 × 2 30. ಸೊ 2ರ LCM 30 ಬಂತು. ಸೊ 15 ಎಷ್ಟಲೇ 30 ಬರುತ್ತೆ, 12 30 ಅಂದರೆ 30ರಿಂದ 15 ಡಿವೈಡ್ ಮಾಡಿ ಅಷ್ಟೇ, 2 ಬರುತ್ತೆ. ಸೊ 10 ಅಂದರೆ 10 3 30. ಎಫಿಸಿಯನ್ಸಿ ಎಷ್ಟು ಬಂತು? 2 + 3 ಬಂತು. ಓಕೆ,
ಅಂದರೆ ವರ್ಕ್ ಟುಗೆದರ್, ಇಫ್ ದೇ ಆಲ್ ವರ್ಕ್ ಟುಗೆದರ್ ಕಂಪ್ಲೀಟ್ ದ ವರ್ಕ್ ಒಟ್ಟಿಗೆ ಮಾಡಿದರೆ, ಬೋತ್ ವರ್ಕ್ ಟುಗೆದರ್ ಮಾಡಿದರೆ 2 + 3 ಅಂದರೆ ಇಬ್ಬರು ಎ ಪ್ಲಸ್ ಬಿ ಅಲ್ವಾ, ಅಂದರೆ ಸಾರಿ ರೈಮಾ ಪ್ಲಸ್ ಜೋ, 2 3 5 ಆಯಿತು. ಟೋಟಲ್ ವ್ಯಾಲ್ಯೂ ಎಷ್ಟಿದೆ ನಮ್ಮ ಹತ್ರ, ಒಂದು ಮನೆ ಕಟ್ಟೋಕೆ ಎಷ್ಟು ವ್ಯಾಲ್ಯೂ ಇದೆ, 30 ವ್ಯಾಲ್ಯೂ. ಸೊ 5 ಅಂದರೆ 5 ಮಾಡಿ, 5 6 30, 6 ಇಸ್ ದ ಆನ್ಸರ್. ಓಕೆ, ಅರ್ಥ ಆಯ್ತು ಅಂದ್ಕೊಳ್ತೀನಿ. ನೆಕ್ಸ್ಟ್ ಈ ಥರ ಕ್ವಶನ್ ಬಂದರೆ ನಾನು ಸ್ಕಿಪ್ ಮಾಡ್ತೀನಿ, ಅದು ನಿಮಗೆ ಹೋಮ್ವರ್ಕ್ ಆಗಿರುತ್ತೆ. ಇನ್ನು ಎ ಮ್ಯಾನ್ ಕ್ಯಾನ್ ಕಂಪ್ಲೀಟ್ ಎ ವರ್ಕ್ ಇನ್ 10 days and woman can same work in 12 days if both work together. Same 10 12 LCM ಎಫಿಷಿಯನ್ಸಿ ಬರುತ್ತೆ. ಇಲ್ಲಿ 2 ಪ್ಲಸ್ ಮಾಡಿ ಇಸ್ ಈಕ್ವಲ್ ಟು ಬಂದಿರೋ ಉತ್ತರನ LCM ಅಲ್ಲಿ ಡಿವೈಡ್ ಮಾಡಿ, LCM ಡಿವೈಡೆಡ್ ಬೈ ಇದನ್ನು ಹಾಕಿ ಡಿವೈಡ್ ಬೈ ಮಾಡಿದರೆ ಯು ವಿಲ್ ಗೆಟ್ ದ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. Rita, Reena can complete independently work 8 hours, 12 hours, 24 hours respectively if they work together. Same hours in ಒಂದು ಕ್ವಶನ್ ಬಂದಿತ್ತಲ್ಲ ಪ್ರೀವಿಯಸ್ ಒನ್, ಆ ಥರನೇ ಇದು. ನೆಕ್ಸ್ಟ್ ಕ್ವಶನ್. P, Q, R and R complete work in 10 days, 15 days, 20 days respectively if they work together. In how many days they will complete the work? Same question. P, Q, R LCM ತೆಗೀರಿ, 10, 15, 20. ಇಲ್ಲಿ LCM ಬರುತ್ತೆ, LCM ಎಷ್ಟು ಬರುತ್ತೆ ಬರೀರಿ. ನಂತರದಲ್ಲಿ ಎಫಿಷಿಯನ್ಸಿ ಬರೀರಿ, ಅಂದರೆ ಇದು ಡಿವೈಡ್ ಬೈ ಮಾಡಿದ್ರೆ ಎಫಿಷಿಯನ್ಸಿ ಸಿಗುತ್ತೆ. ಇಷ್ಟು ಪ್ಲಸ್ ಮಾಡಿ ಬಂದಿರೋ ಉತ್ತರದಲ್ಲಿ LCM ಡಿವೈಡ್ ಬೈ ಮಾಡಿ ಇದನ್ನು ಬಂದಿರೋ ಉತ್ತರನ. ಸೊ ಇಲ್ಲಿ ಗೆಟ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ. ವರ್ಕಿಂಗ್ 5 hours ಎ ಡೇ, ಎ ಕ್ಯಾನ್ ಕಂಪ್ಲೀಟ್ ಎ ಟಾಸ್ಕ್ ಇನ್ 8 days. ಬಿ ಒಂದು ದಿನದಲ್ಲಿ 6 ತಾಸು ಕೆಲಸ ಮಾಡ್ತಾನೆ, ಹಾಗಾದರೆ 10 ದಿನ ಕೆಲಸ ಮಾಡ್ತಾನೆ. ಇಲ್ಲಿ ಇಫ್ ದೇ ವರ್ಕ್ 8 hours ಎ ಡೇ, ಇನ್ ಹೌ ಮೆನಿ ಡೇಸ್ ವಿಲ್ ದೇ ಕಂಪ್ಲೀಟ್ ದ ಟಾಸ್ಕ್ ಟುಗೆದರ್. ಸೊ ಈ ಥರ ಇದ್ದಾಗ ಯಾವ ಥರ ಸಾಲ್ವ್ ಮಾಡಬೇಕಂದ್ರೆ ಸಿಂಪಲ್ಲು. ಓಕೆ, ಇಲ್ಲಿ ನೋಡಿ ನಾವು ಡೈರೆಕ್ಟ್ ಏನು ಕೊಡ್ತಿದ್ರು ಪ್ರೀವಿಯಸ್ ಕ್ವಶನಲ್ಲಿ. ಪಿ 10 ದಿನ, ಕ್ಯೂ 15 ದಿನ, ಆರು 20 ದಿನ. ಡೈರೆಕ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಒಂದು ದಿನ ಕ್ಯಾಲ್ಕುಲೇಷನ್ ಕೊಟ್ಟಿದ್ದಾರೆ, ಜೊತೆಗೆ ಡೇಸ್ ಟೈಮಿಗೆ ಕೊಟ್ಟಿದ್ದಾರೆ. ಅಂದರೆ ಪೂರ್ತಿ ಒಂದು ದಿನ ಕೆಲಸ ಮಾಡಲ್ಲ ಅವನು. ಸೊ ಅಲ್ಲಿ 5 hours ಎ ಡೇ, ಒಂದು ದಿನದಲ್ಲಿ 5 ಗಂಟೆ ಕೆಲಸ ಮಾಡ್ತಾನೆ. ಕಂಪ್ಲೀಟೆಡ್ ಟಾಸ್ಕ್ ಇನ್ 8 days ಅಂದರೆ 5 ಗಂಟೆ ಕೆಲಸ ಮಾಡ್ತಾನೆ ಇಂಟು 5 ಗಂಟೆ ಕೆಲಸ ಮಾಡ್ತಾನೆ ಇಂಟು 8 ದಿನ. ಒಂದು ದಿನದಲ್ಲಿ ಎಷ್ಟು ಕೆಲಸ, 5 ತಾಸು ಕೆಲಸ ಮಾಡ್ತಾನೆ ಇಂಟು ಎಷ್ಟು ದಿನ, 8 ಗಂಟೆ, 5 ಗಂಟೆ 40. ಟೋಟಲ್ ಎ 40 hours. ಓಕೆ, ಎ ಕೆಲಸ 40 hours ಆಯಿತು. ಸೊ ಬಿ ಕೂಡ ಸೇಮು, 6 hours ಪರ್ ಡೇ, 6 ಗಂಟೆ ಕೆಲಸ ಮಾಡ್ತಾನೆ. ಎಷ್ಟು ದಿನದವರೆಗೂ ಕೆಲಸ ಮಾಡ್ತಾನೆ, 10 daysವರೆಗೂ ಕೆಲಸ ಮಾಡ್ತಾನೆ, 60 hours. ಓಕೆ, ಇದು ಅವರ್ ಬಂತು ಟೋಟಲ್ ಅಂದರೆ ಎ ವ್ಯಾಲ್ಯೂ. ಸೊ ಎ ಇಲ್ಲಿ 40 ಬರುತ್ತೆ, ಬಿ ಇಲ್ಲಿ 60. ಅಂದರೆ ನಾವು ಇಲ್ಲಿ ಕಂಡುಹಿಡಿಬೇಕು, ನಾವಾಗೆ ಪ್ರೀವಿಯಸ್ ಕ್ವಶನಲ್ಲಿ ಅವ್ರು ಕೊಟ್ಟಿರ್ತಾರೆ, ಇಲ್ಲಿ ನಾವು ಕಂಡುಹಿಡಿಬೇಕು. ಓಕೆ, ಅಂದರೆ ಪರ್ ಡೇ 5 hours ವರ್ಕು ಇಂಟು 8 days ಆದರೆ ಎಷ್ಟು ಅಂತ. ಸೊ ಎರಡಕ್ಕೂ LCM ಎಷ್ಟು ಬರುತ್ತೆ, 120 ಬರುತ್ತೆ. ಓಕೆ, 60 40 10ರಿಂದ ಮಾಡೋಣ, 10 6 60, 4 40. ಸೊ ನಂತರ 2ರಿಂದ ಬರುತ್ತೆ, 2 3 2 ಎಲ್ಲ ಡಿಫ್ರೆಂಟ್ ಆಗಿದೆ. ಇಂಟು ಮಾಡಿ, 2 3 6 6 12 12 120. ಸೊ 120 ಇಸ್ ದ LCM. ನೆಕ್ಸ್ಟ್ ಎಫಿಷಿಯನ್ಸಿ ಕಂಡುಹಿಡಿಯಬೇಕಂದ್ರೆ 4 ಎಷ್ಟು, 4 3 12 6 12. ಸೊ ನಾವು ಯಾವ ಥರ ಕಂಡುಹಿಡಿಯೋದು ಅಂದರೆ ಟೋಟಲ್ 120 ಡಿವೈಡ್ ಬೈ ಇದು 40, ಅಂದರೆ ಒಂದು ದಿನದ್ದು 1 hour ಕೆಲಸ ಕಂಡುಹಿಡಿಯಬೇಕು. ಇಲ್ಲಿ ಟೋಟಲ್ 40 hours 120 ವರ್ಕ್ ಮಾಡ್ತಾನೆ, 60 hours 120 ವರ್ಕ್ ಮಾಡ್ತಾನೆ. ಹಾಗೆ 1 hour ಇನ್ ಬೇಕಾದ್ರೆ ನಾವು ಡಿವೈಡ್ ಬೈ ಮಾಡಬೇಕು. ಸೊ ಅದು ನಿಮ್ಗೆ ಕಷ್ಟ ಆಗುತ್ತೆ. ಎಫಿಷಿಯನ್ಸಿ ಯಾವ ಥರ ಅಂದರೆ 3 40 40 ಕ್ಯಾನ್ಸಲ್ಲು, 4 3 12 3 ಹಾಕಿದೆ, 60 ಎಷ್ಟು 12. ನೀವು ಡಿವೈಡ್ ಮಾಡಿದ್ರೆ ಇಷ್ಟೇ ಬರುತ್ತೆ. ಇವೆರಡದು ಪ್ಲಸ್ ಮಾಡಿದರೆ 3 2 = 5. ಟೋಟಲ್ ಎಷ್ಟಿದೆ ವರ್ಕು, 120 ವರ್ಕ್ ಇದೆ. ಇಲ್ಲಿ ಹೇಳಿದಾನೆ ನೋಡಿ, ಏನಂತ ಹೇಳಿದಾನೆ. ಓಕೆ ಇಲ್ಲಿ ನೋಡಿ ಸ್ವಲ್ಪ. ಓಕೆ, ಇದು ರಬ್ ಮಾಡಿದೆ. ಇಲ್ಲಿ ನೋಡಿ ಸೇಮ್ ಇಲ್ಲಿ 5 ಬಂತು ನಮಗೆ. 5 ಅಂದರೆ ಟೋಟಲ್ ಯೂನಿಟ್ ಆಯ್ತು. ಇಲ್ಲಿ ನೋಡಿ ಅವ್ರು ಏನು ಮಾಡ್ತಾರೆ, ನೆಕ್ಸ್ಟು ಬಿ ಕ್ಯಾನ್ ಕಂಪ್ಲೀಟ್ 10 days ಕಾಮ ಬಂತು. ಇಫ್ ಬೋತ್ ವರ್ಕ್ 8 hours, ಇಬ್ಬರು ಸೇರಿ 8 hours ವರ್ಕ್ ಮಾಡ್ತಾರೆ. ಇಲ್ಲಿ ಒಬ್ಬನೇ 5 hours, ಇಲ್ಲಿ 6 hours ಒಬ್ಬನೇ. ಇಲ್ಲಿ ನೋಡಿ ಇಲ್ಲೇನಾಗುತ್ತೆ, ಇಬ್ಬರು ಸೇರಿ 8 ವರ್ಕ್ ಮಾಡ್ತಾರೆ. ಇಬ್ಬರು ಸೇರಿ ಅಂದರೆ 3 + 2 ಅಂದರೆ 5 ಎ ಪ್ಲಸ್ ಬಿ ಅಲ್ವಾ. ಅಲ್ಲಿ ಬೋತ್ ಅಂದರೆ ಎ ಪ್ಲಸ್ ಬಿ 5 ಇಂಟು 8 hours ಪರ್ ಡೇ ಮಾಡ್ತಾರೆ. ಇಸ್ ಈಕ್ವಲ್ ಟು ನಮ್ಗೆ ಏನು ಸಿಗುತ್ತೆ, 8 40 hours ಸಿಗುತ್ತೆ. ಇದು ಅವರ್ ಅಂದರೆ ಇಲ್ಲಿ ಕಂಡು ಹಿಡಿದ್ವಲ್ಲ ನಾವು, 5 8 40 6 10 60. ಸೊ ಅವರು ಇದು ಯೂನಿಟ್ ಎಫಿಷಿಯನ್ಸಿ ಇದೆ. ಇಂಟು 8 ಮಾಡಿದಾಗ, ಇವೆರಡು ಇಂಟು 8 ಮಾಡಿದಾಗ ಇಲ್ಲಿ 40 hours ಸಿಗುತ್ತೆ. ಈ 40 hours
ಇನ್ ಹೌ ಮೆನಿ ಡೇಸ್ ದೇ ವಿಲ್ ಕಂಪ್ಲೀಟ್ ದ ಟೋಟಲ್ ಅಂದರೆ ಟುಗೆದರ್ ಎಷ್ಟು ವರ್ಕ್ ಇದೆ ಅಂದರೆ 120 ವರ್ಕ್ ಇದೆ. 120 ವರ್ಕ್ ಡಿವೈಡ್ ಬೈ 40, 0 ಕ್ಯಾನ್ಸಲ್, 4 3 12. ಸೊ 3 ಡೇಸಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಅಂದರೆ ಇದು ಅವರ್ಸು ಫೈನಲ್ ಅವರ್ಸಲ್ಲೇ ಡಿವೈಡ್ ಮಾಡಬೇಕು ನಾವು. ಓಕೆ, ಇದು ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ನೆಕ್ಸ್ಟ್ ಕ್ವಶನ್ ಅರ್ಥ ಆಗಲಿ ಅಂದರೆ ಸ್ವಲ್ಪ ಪಾಸ್ ಮಾಡಿ ಇನ್ನೊಂದ್ಸರಿ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಕ್ವಶನ್ ಏನಂದರೆ, ಓಕೆ ಇಲ್ಲಿ ಇಲ್ಲಿ ಸ್ವಲ್ಪ ಸ್ಮಾಲ್ ಕರೆಕ್ಷನ್ ಇತ್ತು. ಇಲ್ಲಿ ಏನು ಕೊಟ್ಟಿದ್ದಾನೆ ಅಂತಂದರೆ ಪಿ ಆ್ಯಂಡ್ ಕ್ಯೂ ಟುಗೆದರ್ ಕಂಪ್ಲೀಟ್ ಅವರ್ ಜಾಬ್ ಇನ್ 4 into 2 divided by 5 ಇದು ಡೇಸ್, ಆ್ಯಂಡ್ ಆರ್ ಆ್ಯಂಡ್ ಎಸ್ ಟುಗೆದರ್ ಕಂಪ್ಲೀಟ್ ದ ಸೇಮ್ ಜಾಬ್ ಇನ್ 4 into 8 divided by 9 days. ಇಫ್ ಪಿ ಕ್ಯೂ ಆರ್ ಎಸ್ ವರ್ಕ್ ಟುಗೆದರ್, ಅಂದರೆ ಈ ಪಿ ಕ್ಯೂನ ಎ ಅಂತ ಕನ್ಸಿಡರ್ ಮಾಡಿ, ಆರ್ ಎಸ್ನ ಬಿ ಅಂತ ಕನ್ಸಿಡರ್ ಮಾಡಿ. ಈ ಥರ ಫ್ರಾಕ್ಷನಲ್ಲಿ ಕೊಟ್ಟಾಗ ಸೊ ಟಫ್ ಏನಿರಲ್ಲ, ಈಸಿ ಇರುತ್ತೆ. ಯಾವ ಥರ ಸಾಲ್ವ್ ಮಾಡೋದು ಅಂತ ಹೇಳ್ತೀನಿ ನಾನು. ಸಪೋಸ್ ನೋಡಿ, ಇವಾಗ 4 into 2 divided by 5, ಇಲ್ಲೇನಿದೆ 4 8 divided by 9. ಓಕೆ, ಈ ಥರ ಇದ್ದಾಗ ಇದನ್ನೆರಡು ಇಂಟು ಮಾಡಬೇಕು, ಇದನ್ನ ಪ್ಲಸ್ ಮಾಡಬೇಕು, ಫ್ರಾಕ್ಷನ್ ತೊಗೊಬರ್ಬೇಕು. ಇದು ಮಿಕ್ಸಡ್ ಫ್ರಾಕ್ಷನ್ ಇಲ್ಲದೆ ಇದು ಇಂಟು ಮಾಡಿ, ಇದು ಪ್ಲಸ್ ಮಾಡಿ. ನೋಡಿ 5 4 20 22 ಡಿವೈಡೆಡ್ ಬೈ 5 ಆಗುತ್ತೆ. ಇದೇನಾಗುತ್ತೆ ಅಂದರೆ 9 4 36 8 20 44, ಸಾರಿ 36 + 4 44 ಡಿವೈಡ್ ಬೈ 9. ಓಕೆ, ಇದೆರಡು ಕನ್ವರ್ಟ್ ಆಯಿತು. 22 ಡಿವೈಡ್ ಬೈ 5 44 ಡಿವೈಡ್ ಬೈ 9. ಇವಾಗ ಪಿ ಆ್ಯಂಡ್ ಕ್ಯೂ, ಪಿ ಪ್ಲಸ್ ಕ್ಯೂ ವ್ಯಾಲ್ಯೂ ಎಷ್ಟಿದೆ? ಸೊ ಇದು ವ್ಯಾಲ್ಯೂ ಸಿಕ್ಕ ಮೇಲೆ ಏನು ಮಾಡ್ತೀನಿ, ಒಂದು ಸೆಕೆಂಡ್ ರಬ್ ಮಾಡ್ಬಿಡ್ತೀನಿ ಇದನ್ನು. ಇದು ಪಿ ಪ್ಲಸ್ ಕ್ಯೂ ವ್ಯಾಲ್ಯೂ, ಇದು ಆರ್ ಪ್ಲಸ್ ಎಸ್ ವ್ಯಾಲ್ಯೂ. ಸೊ ಎರಡಕ್ಕೂ ನಾವು ಎಲ್ ಸಿ ಎಮ್ ಕಂಡುಹಿಡಿಬೇಕು. ಎಲ್ ಸಿ ಎಮ್ ಕಂಡುಹಿಡಿಬೇಕಾದ್ರೆ ಮೇಲ್ಗಡೆ ಇರೋದಕ್ಕೆ ಮಾತ್ರ ಕಂಡುಹಿಡಿಬೇಕು ಎಲ್ ಸಿ ಎಮ್. ಸಪೋಸ್ ನಾವು ಅವಾಗ ಹೇಗೆ ಸಿಗ್ತಿತ್ತು ಅಂದರೆ 15 ಡೇಸು 20 ಡೇಸ್ ಈ ಥರ ಇರ್ತಿತ್ತಲ್ವ, ಅದೇ ರೀತಿ ಇಲ್ಲಿ 22 ಮತ್ತು 44ಗೆ ಮಾತ್ರ ಎಲ್ ಸಿ ಎಮ್ ಕಂಡುಹಿಡಿಬೇಕು. ಬಟ್ ಎಫಿಷಿಯನ್ಸಿ ಕಂಡುಹಿಡಿಯುವಾಗ ಯಾವ ಥರ ಕಂಡುಹಿಡಿಬೇಕು ಅಂತ ಹೇಳ್ತೀನಿ. ಫಸ್ಟ್ 44 22 ಎಲ್ ಸಿ ಎಮ್ ಏನು ಬರುತ್ತೆ ಅಂದರೆ, ಸೊ 22ರಿಂದ ಭಾಗ ಮಾಡ್ತೀನಿ, 2 into 1. ಸೊ ಎಲ್ಲ ಡಿಫ್ರೆಂಟ್ ಆಗಿದೆ. 22 into 2 44 ಈಸ್ ದ ಎಲ್ ಸಿ ಎಮ್. ಇವಾಗ ಇದನ್ನು ನಾವು ಮೊದಲು ಹೇಗೆ ಮಾಡ್ತೀವಿ ಅಂದರೆ, ಸಪೋಸ್ 60 ಎಲ್ ಸಿ ಎಮ್ ಬಂದಿದ್ರೆ ಇಲ್ಲಿ ಏನಾದರೂ 10 ಇಲ್ಲಿ 20 ಇದ್ದರೆ ಡೈರೆಕ್ಟಾಗಿ 60 ಡಿವೈಡ್ ಬೈ 10 ಮಾಡ್ತಿದ್ವಿ, ಇಲ್ಲಿ 60 ಡಿವೈಡ್ ಬೈ 20 ಮಾಡ್ತಿದ್ವಿ. ಅದೇ ರೀತಿ ಇಲ್ಲಿ 44 ಡಿವೈಡೆಡ್ ಬೈ 22 ಡಿವೈಡ್ ಬೈ 5 ಕಂಪ್ಲೀಟ್ ಡಿವೈಡ್ ಬೈ ಮಾಡಬೇಕು ಫ್ರಾಕ್ಷನ್. ಸೊ ಎಲ್ ಸಿ ಎಮ್ ಕಂಡುಹಿಡಿಯುವಾಗ ಟಾಪ್ ಮೇಲ್ಗಡೆ ಯಾವುದಿರುತ್ತೋ ಅದಕ್ಕೆ ಮಾತ್ರ ಎಲ್ ಸಿ ಎಮ್ ಕಂಡುಹಿಡಿಬೇಕು. ಡಿವೈಡ್ ಮಾಡುವಾಗ ಇದನ್ನು ಪೂರ್ತಿ 22 ಡಿವೈಡೆಡ್ ಬೈ 5 ಕಂಪ್ಲೀಟ್ ಆಗಬೇಕು. ಈಸ್ ಈಕ್ವಲ್ ಟು ಯಾವ ಥರ ಬರೀತೀನಿ ಅಂದರೆ 44 ಡಿವೈಡ್ ಬೈ 20 ಅರ್ಥ ಆಗಲಿ ಅಂತ ಬರೀತಿದ್ದೀನಿ, ಇಂಟು 1 ಡಿವೈಡ್ ಬೈ 5 ಈ ಥರ ಬರಿಬೋದಲ್ವ ಇದನ್ನು. 20 ಡಿವೈಡೆಡ್ ಬೈ 5 ಅಂದರೆ ಒಂದೇ, 22 ಡಿವೈಡೆಡ್ ಬೈ 5 ಇಂಟು 1 ಡಿವೈಡ್ ಬೈ 5 ಅಂದರೆ ಒಂದೇ. ಸೊ ಇದು ನೆಕ್ಸ್ಟ್ ಫರ್ದರ್ ಹೋಗಿ 44 ಡಿವೈಡ್ ಬೈ 22 ಇದನ್ನು ಮೇಲ್ಗಡೆ ಹೋಗಿದಾಗ 5 ಡಿವೈಡ್ ಬೈ 1 ಆಗುತ್ತೆ. ಕರೆಕ್ಟಾ? ಅರ್ಥ ಆಯ್ತು ಅಂದ್ಕೊಳ್ತೀನಿ. 22 ಇಂಟು 2 2 ಇಲ್ಲಿ 10, ಸೊ ಇಲ್ಲಿ 10 ಬರುತ್ತೆ. ಸೊ ಅರ್ಥ ಆಗಲಿ ಅಂದರೆ ಇದನ್ನು ಮಾಡ್ತೀನಿ ನೋಡಿ, ಇದು ಮಾಡಿದಾಗ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ನಿಮಗೆ. ಫ್ರಾಕ್ಷನ್ ಬಂದಾಗ ಈ ಥರ ಮಾಡಲೇಬೇಕು. ನಾರ್ಮಲ್ ಕ್ಯಾಲ್ಕುಲೇಷನಲ್ಲಿ ನಿಮಗೆ ಗೊತ್ತಿರುತ್ತೆ, ಆದರೂ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಾನು ನಿಮಗೆ. ಇವಾಗ ನೋಡಿ, ಸೊ ಟೋಟಲ್ 44 ಇದೆ, ಡಿವೈಡ್ ಬೈ 44 ಡಿವೈಡ್ ಬೈ 9 ಮಾಡಬೇಕು. ಇಲ್ಲಿ 44 ಡಿವೈಡ್ ಬೈ 9 ಮಾಡಬೇಕು. ನಾನು ಡೈರೆಕ್ಟ್ ಟೈಮ್ ಯಾವ ಥರ ಬರ್ಬಿಡ್ತೀನಿ ಅಂದರೆ 44 ಇಂಟು ಮಾಡಿ ಇಂಟು 9 ಬರ್ಬಿಡ್ತೀನಿ. ಆದರೆ ನಿಮಗೆ ಅರ್ಥ ಆಗಲಿ ಅಂತ ಬರೀತಿದ್ದೀನಿ. 44 ಡಿವೈಡ್ ಬೈ 44 ಇಂಟು 1 ಡಿವೈಡ್ ಬೈ 9 ಅಂತ ಬರೀತೀನಿ. ನಂತರ 44 ಡಿವೈಡ್ ಬೈ 44 ಇದ್ದಾಗೆ ಇರುತ್ತೆ, 44 ಇಂಟು ಇದನ್ನು ಉಲ್ಟ ಮೇಲ್ಗಡೆ ಹೋದಾಗ ಇದನ್ನು 9 ಡಿವೈಡ್ ಬೈ 1 ಆಗುತ್ತೆ. ಓಕೆ, 44 1 ಆಗುತ್ತೆ, 9 1 9. ಓಕೆ, ಇವೆರಡು ಸಿಕ್ತು. ಟೋಟಲ್ ಇವಾಗ ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಪ್ಲಸ್ ಎಸ್ ಅಂದರೆ 3 ಪಿ ಕ್ಯೂ ಆರ್ ಎಸ್ ಒಟ್ಟಿಗೆ ವರ್ಕ್ ಮಾಡಿದೆ ಅಂದರೆ ಎ ಆ್ಯಂಡ್ ಬಿ ಅಂತ ಕನ್ಸಿಡರ್ ಮಾಡಿ. 10 + 9 = 19. 44 1 ಸೆಕೆಂಡ್ ಫ್ರಾಕ್ಷನಲ್ಲಿ ಕೊಟ್ಟರೆ ನೀವು ಕನ್ಫ್ಯೂಸ್ ಆಗೋದು ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ 44 ಡಿವೈಡ್ ಬೈ 19 ಮಲ್ಟಿಪ್ಲಿಕೇಶನ್ ಮಾಡೋದು ಎಷ್ಟು ಬರುತ್ತೆ? 44 19 2s ಹಾಕಿ 38 ಆಗುತ್ತೆ. ಎಷ್ಟು ಉಳಿಯುತ್ತೆ ಇಲ್ಲಿ? 2 6 ಉಳಿಯುತ್ತೆ. ಅಂದರೆ 19 ಮಿಕ್ಸ್ಡ್ ಫ್ರಾಕ್ಷನಲ್ಲಿ ಬರೀ 19 ಇಂಟು 2 ಟೈಮ್ಸ್ ಮಾಡಿದಾಗ ಮೇಲ್ಗಡೆ ಉಳಿಯೋದೆಷ್ಟು? 6. 2 6 ಬೈ 9 ಇದೆಯಾ? 2 6 ಬೈ 19 ಇದು ಆನ್ಸರ್. ಸೊ ಫ್ರಾಕ್ಷನಲ್ಲಿ ನಿಮಗೆ ಕೊಟ್ಟಾಗ ಯಾವಾಗಲೂ ನೀವೇನು ಮಾಡಬೇಕಂದ್ರೆ ಫ್ರಾಕ್ಷನ್ನ ಮಿಕ್ಸ್ಡ್ ಫ್ರಾಕ್ಷನಿಂದ ನಾರ್ಮಲ್ ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡಿಕೊಂಡು ಮೇಲ್ಗಡೆ ಏನಿರುತ್ತೋ ಅದಕ್ಕೆ ಮಾತ್ರ ಎಲ್ ಸಿ ಎಮ್ ಕಂಡುಹಿಡಿಯಿರಿ. ಮತ್ತು ನಂತರ
ಎಫಿಷಿಯನ್ಸಿ ಕಂಡುಹಿಡಿಬೇಕಾದ್ರೆ ಕಂಪ್ಲೀಟ್ ಈ ಥರ ಡಿವೈಡ್ ಬೈ ಮಾಡಬೇಕು. ವಿಡಿಯೋ ಪಾಸ್ ಮಾಡಿ ಒಂದು ನೋಡಿ ಒಂದ್ಸರಿ ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಕ್ವಶನ್ನು, A, B, C can complete a work in 10 days, 20 days, 30 days. They start work together for 4 days. After 4 days, A starts working double efficiency. C is working with half of his efficiency. In how many more days will the remaining work completed? ಇದು ಈಸಿ ಇದೆ, ಜಾಸ್ತಿ ಏನು ಆ ಥರ ಸ್ವಲ್ಪ ಕಾಂಪ್ಲಿಕೇಟೆಡ್ ಅನಿಸ್ತಿದೆ, ಅಷ್ಟು ಕಾಂಪ್ಲಿಕೇಟೆಡ್ ಇಲ್ಲ. ಸಾಲ್ವ್ ಮಾಡಿದ್ಮೇಲೆ ನಿಮಗೆ ಅರ್ಥ ಆಗುತ್ತೆ. ಸಾಲ್ವ್ ಮಾಡೋಣ. ಎ ಎಷ್ಟು ಎಫಿಷಿಯನ್ಸಿ ಇದೆ, ಬಿ ಎಷ್ಟಿದೆ, ಸಿ ಎಷ್ಟಿದೆ. ಓಕೆ, ಏದು ಎಷ್ಟು ಬರ್ತಾ ಇದೆ ಇಲ್ಲಿ, 10, 20, 30. ಎಲ್ ಸಿ ಎಮ್ ಕಂಡುಹಿಡಿಯೋಣ. ಎಲ್ ಸಿ ಎಮ್ ಎಷ್ಟು ಬರುತ್ತೆ, 20, 10, 30. ಕರೆಕ್ಟ್ ಇದೆಯಾ? 10ರಿಂದ ಭಾಗ ಮಾಡ್ತೀನಿ, 2, 1, 3 ಆಗುತ್ತೆ. ಎಲ್ಲ ಡಿಫ್ರೆಂಟ್ ಆಗಿರೋದಕ್ಕೋಸ್ಕರ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ ಇಲ್ಲೇ. 32, 20, 23, 60. 60 ಈಸ್ ದ ಎಲ್ ಸಿ ಎಮ್. ಎಫಿಷಿಯನ್ಸಿ ಎಷ್ಟು ಬರುತ್ತೆ ಅಂದರೆ 10ನ 6 ಸರಿ ಎಂಟ್ರಿ ಮಾಡಿದರೆ 60 ಬರುತ್ತೆ. 2 3 6, 3 2 6. ಡೌಟ್ ಇದ್ರೆ ನಿಮಗೆ ನೋಡಿ, ಟೋಟಲ್ ಎಷ್ಟಿದೆ ನಮ್ಮ ಹತ್ರ, 60 ಇದೆ. ಇದರದ್ದು ಟೋಟಲ್ ಅಂದರೆ 10 ದಿನಗಳಲ್ಲಿ 60 ಕೆಲಸ ಮಾಡ್ತಾನೆ. ಒಂದು ದಿನಗಳಲ್ಲಿ ಎಷ್ಟು ಕೆಲಸ ಮಾಡ್ತಾನೆ ಅನ್ನೋದೇ ಅದರ ಅರ್ಥ. ಒಂದು ದಿನದ ಸಾಮರ್ಥ್ಯ ತಿಳ್ಕೊಳೋದು ನಾವು. ಓಕೆ, ಅದನ್ನ ಪ್ರೀವಿಯಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಮತ್ತು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ. ಡಿವೈಡ್ ಬೈ 10 ಮಾಡ್ತೀನಿ. ಅದೇ ರೀತಿ 60 ಡಿವೈಡ್ ಬೈ 20 ಇದೆ, 20 ಮಾಡ್ತೀನಿ. 60 ಡಿವೈಡ್ ಬೈ 30 ಮಾಡ್ತೀನಿ. ಇದು ಉತ್ತರ ಸಿಗುತ್ತೆ ನಿಮಗೆ. ಯಾವುದಂದ್ರೆ 6 + 3 + 2 ಸಿಗುತ್ತೆ. ಓಕೆ, ಈಗ ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ ಅಂದರೆ ನಿಮಗೆ ಇಲ್ಲಿ ನೋಡಿ, ದೇ ಸ್ಟಾರ್ಟ್ ವರ್ಕಿಂಗ್ ಅಂದರೆ ದೇ ಅಂದರೆ 3 ಜನ ಸ್ಟಾರ್ಟ್ ಮಾಡ್ತಾರೆ. ಕೆಲವೊಂದು ಕ್ವಶನ್ ಅಲ್ಲಿ ಏನು ಮಾಡ್ತಾನೆ ಅಂದರೆ ಎ ಮತ್ತು ಬಿ ಮಾತ್ರ ಸ್ಟಾರ್ಟ್ ಮಾಡ್ತಾರೆ, ಸಿ ಇರಲ್ಲ. ಸಿ ಮಾತ್ರ ಸ್ಟಾರ್ಟ್ ಮಾಡ್ತಾನೆ, ಎ ಬಿ ಇರಲ್ಲ. ಇದು ಪಾರ್ಟ್ 2, ಟೈಪ್ 2 ಅಲ್ಲಿ ನಿಮ್ಗೆ ಸಿಗುತ್ತೆ, ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲಿ ಏನು ಕೊಟ್ಟಿದೆ ಅಂದರೆ ದೇ ಸ್ಟಾರ್ಟ್ ಟುಗೆದರ್. ದೇ ಅಂದರೆ ಅದು ಎ + ಬಿ + ಸಿ ಟುಗೆದರ್ ಅಂಡ್ ವರ್ಕ್ ಫಾರ್ 4 days. 4 ದಿನ ಮಾತ್ರ ಕೆಲಸ ಮಾಡ್ತಾರೆ. 4 ದಿನ ಯಾರು ಮಾಡ್ತಾರೆ, 3 ಜನ ಒಟ್ಟಿಗೆ ಕೆಲಸ ಮಾಡ್ತಾರೆ. 6 3 9 2 11 ಟೋಟಲ್ಲು. 11 ಅದರ ಎಫಿಷಿಯನ್ಸಿ ಇಂಟು ಎಷ್ಟು ದಿನ ವರ್ಕ್ ಮಾಡ್ತಾರೆ, 4 days. ಓಕೆ, 4 days ವರ್ಕ್ ಮಾಡ್ತಾರೆ. ಎಷ್ಟಾಯಿತು ಟೋಟಲ್ಲು ಇಂಟು ಮಾಡಿದ್ರೆ 44 days ವರ್ಕ್ ಮಾಡ್ತಾರೆ. ಓಕೆ, 44 days ಮಾಡಲ್ಲ, 44 ಯೂನಿಟ್ ಮಾಡ್ತಾರೆ. ಟೋಟಲ್ ಅದ್ರ ವ್ಯಾಲ್ಯೂ 44 ಅಷ್ಟು ಕೆಲಸ ಕಂಪ್ಲೀಟ್ ಆಗುತ್ತೆ. 11 ಇದರಲ್ಲಿ 4 ದಿನ ಕೆಲಸ ಮಾಡಿದಾಗ ಅವರ ಎಫಿಷಿಯನ್ಸಿ ಎಷ್ಟಿದೆ, ಇಲ್ಲಿ 11 ಇದೆ. ಆ ಎಫಿಷಿಯನ್ಸಿ ಇಟ್ಕೊಂಡು 4 ದಿನ ಮಾತ್ರ ಕೆಲಸ ಮಾಡಿದಾಗ 44, 60ರಲ್ಲಿ 44 ಮಾತ್ರ ಕೆಲಸ ಕಂಪ್ಲೀಟ್ ಆಗುತ್ತೆ. ಓಕೆ, ಟೋಟಲ್ ಎಷ್ಟಿದೆ ನಮ್ಮ ಹತ್ರ, 60 ವರ್ಕ್ ಇದೆ. 60ರಲ್ಲಿ 44 ಮಾತ್ರ ಕಂಪ್ಲೀಟ್ ಆದರೆ ರಿಮೈನಿಂಗ್ ಎಷ್ಟು ಉಳಿಯುತ್ತೆ, ಇಲ್ಲಿ 10ರಲ್ಲಿ 4 ಹೋದರೆ 6 ಬರುತ್ತೆ, 5ರಲ್ಲಿ ಹೋದರೆ 16 ಬರುತ್ತೆ, 16. ಓಕೆ ಓಕೆ, ಇಲ್ಲಿ ನಿಮಗೆ 16ರಷ್ಟು ರಿಮೈನಿಂಗ್ ವರ್ಕ್ ಉಳಿದಿದೆ. 16 ವರ್ಕ್ನ ಯಾವ ಥರ ಕಂಪ್ಲೀಟ್ ಮಾಡ್ತಾರೆ ಅನ್ನೋದು ನೆಕ್ಸ್ಟ್ ಕೊಟ್ಟಿದ್ದಾನೆ ನೋಡಿ. ಎ ಸ್ಟಾರ್ಟ್ಸ್ ವರ್ಕಿಂಗ್, ಅದಾದಮೇಲೆ ಆಫ್ಟರ್ 4 days, 4 ದಿನ ಆದಮೇಲೆ. 4 ದಿನದವರೆಗೆ ಎಷ್ಟು ಕಂಪ್ಲೀಟ್ ಆಯಿತು, 44 ಅಷ್ಟು ವರ್ಕ್ ಕಂಪ್ಲೀಟ್ ಆಯಿತು. ಔಟ್ ಆಫ್ 60 ನಮಗೆ ಉಳಿದಂತ 16. ಈ 16 days ವರ್ಕ್ನ ಅಂದರೆ 16 ಅಷ್ಟು ವರ್ಕನ್ನು ಈ ಯಾವ ಎಫಿಷಿಯನ್ಸಿಯಲ್ಲಿ ಮಾಡ್ತಾರೆ ಅಂತ ಮುಂದಿನ ಲೈನಲ್ಲಿ ಕೊಟ್ಟಿದ್ದಾನೆ. ಎ ಸ್ಟಾರ್ಟ್ಸ್ ವರ್ಕಿಂಗ್ ವಿತ್ ಡಬಲ್ ಎಫಿಷಿಯನ್ಸಿ. ಎ ವ್ಯಾಲ್ಯೂ ಎಷ್ಟಿದೆ, 6 ಇದೆ. ಓಕೆ, 6ನ ಡಬಲ್ ಮಾಡಿ 12 ಆಯಿತು. ಓಕೆ, ಇದ್ರ ಕೆಳಗಡೆ ಬರ್ಬಿಡ್ತೀನಿ, ನಿಮಗೆ ಅರ್ಥ ಆಗುತ್ತೆ. 1 ಸೆಕೆಂಡ್ ರಬ್ ಮಾಡಿಬಿಡ್ತೀನಿ. ಓಕೆ, ಇಲ್ಲಿ 44 ಟೋಟಲ್ ಕಂಪ್ಲೀಟ್ ಆಯಿತು. 16 ವರ್ಕು ಬಾಕಿ ಉಳಿತು. ಇಲ್ಲಿ ನೆಕ್ಸ್ಟ್ ನೋಡಿ, ಎ ಸ್ಟಾರ್ಟ್ ವರ್ಕಿಂಗ್ ವಿತ್ ಡಬಲ್ ಎಫಿಷಿಯನ್ಸಿ. ಎ ಸ್ಟಾರ್ಟ್ಸ್ ವಿತ್ ಡಬಲ್ ಅಂತಂದರೆ 12 ಆಗುತ್ತೆ. ಪ್ಲಸ್ ಸಿ ಸ್ಟಾರ್ಟ್ಸ್ ವರ್ಕಿಂಗ್ ವಿತ್ ಹಾಫ್ ಆಫ್ ಹಿಸ್ ಎಫಿಷಿಯನ್ಸಿ. ಬಿ ಬಗ್ಗೆ ಕೊಟ್ಟಿಲ್ಲ, ಬಿ ಎಫಿಷಿಯನ್ಸಿ ಎಷ್ಟಿದೆ, 3 ಇದೆ, ಹಾಗೆ ಇಡ್ತೀನಿ 3ನ. ನಂತರ ಸಿ ಹಾಫ್ ಅಂದರೆ ಅರ್ಧ ಅಂದರೆ 2 ಇದೆ, 2 ಅರ್ಧ ಎಷ್ಟು ಬರುತ್ತೆ, 1. ಯೂಸ್ ಈಕ್ವಲ್ ಟು ಎಷ್ಟು ಬರುತ್ತೆ, 12 3 15, 15 1 16. ಟೋಟಲ್ ಇವರ ಇಷ್ಟು ಎಫಿಷಿಯನ್ಸಿಯಲ್ಲಿ ನಾರ್ಮಲ್ ಎಫಿಷಿಯನ್ಸಿ 11 ಅನ್ನೋ ಎಫಿಷಿಯನ್ಸಿಯಲ್ಲಿ ಕೆಲಸ ಮಾಡಿದರೆ 16 ಡಿವೈಡ್ ಬೈ 11 ಆಗ್ತೈತಿ. ಈಗ 16 ಟೋಟಲ್ ಅವ್ರ ವ್ಯಾಲ್ಯೂ. ರಿಮೈನಿಂಗ್ ಉಳಿದಿರೋದಷ್ಟು 16 ಡಿವೈಡ್ ಬೈ 16 ಅಂದರೆ 1 ದಿನದಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಅಂದರೆ ಇದರಲ್ಲಿ ಉತ್ತರ ಏನಂದರೆ, ಇನ್ ಹೌ ಮೆನಿ ಮೋರ್ ಡೇಸ್, ಎಷ್ಟು ಎಕ್ಸ್ಟ್ರಾ ದಿನ ಬೇಕು ಅಂದರೆ 1 ದಿನ ಬೇಕು ಅವ್ರಿಗೆ ಎಕ್ಸ್ಟ್ರಾ ಕಂಪ್ಲೀಟ್ ಮಾಡೋದಕ್ಕೆ. ಟೋಟಲ್ ಅಂದರೆ ಇಲ್ಲಿ 4 days ಆಗಿದೆ, ಇಲ್ಲಿ 1 day ಆಗಿದೆ. ಸೊ 5 days. ಅರ್ಥ ಆಯ್ತು ಅಂದ್ಕೊಳ್ತೀನಿ ನಿಮಗೆ ಇದನ್ನು. ಸೊ ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ನಿಮಗೆ ಅರ್ಥ ಆಗುತ್ತೆ ಯಾವ ಥರ ಅಂತ.
ಸೊ ಇದು ಎಲ್ ಸಿ ಎಮ್ ಎಷ್ಟು ಬರುತ್ತೆ ಅಂದರೆ 60 ಬರುತ್ತೆ. 16 60 2 3 3 2 ಟೋಟಲ್ ಈಸ್ ಈಕ್ವಲ್ ಎಷ್ಟಾಯಿತು 6 3 9 2 11 ಟೋಟಲ್ 11 ಇವರು ಎಫಿಷಿಯನ್ಸಿ ಇದೆ. 11 3 ಜನ ಸೇರಿಕೊಂಡು ಎಷ್ಟು ದಿನ ಕೆಲಸ ಮಾಡ್ತಾರೆ? 4 ದಿನ ಕೆಲಸ ಮಾಡ್ತಾರೆ. 44 ಅಷ್ಟು ವರ್ಕ್ ಕಂಪ್ಲೀಟ್ ಆಯಿತು. ಟೋಟಲ್ ವರ್ಕ್ ನಮ್ಮ ಹತ್ರ ಎಷ್ಟಿದೆ? 60 ಇದೆ. 60ಯಲ್ಲಿ 40 ಕಳೆದ್ರೆ 16 ಉಳಿಯುತ್ತೆ. 16 ಅಷ್ಟು ಬಾಕಿ ಉಳಿಯುತ್ತೆ. ಆದರೆ ಇವ್ರ ಎಫಿಷಿಯನ್ಸಿ ಏನಿರುತ್ತೆ ಅಂದರೆ ನೋಡಿ, ಇಲ್ಲಿ ಸೇಮ್ ಇರಲ್ಲ. 6 + 3 + 2 ಇರಲ್ಲ. 4 ದಿನ ಆದಮೇಲೆ ಇವ್ರ ಎಫಿಷಿಯನ್ಸಿ ಚೇಂಜ್ ಮಾಡ್ತಾರೆ. ಅಂದರೆ ಎ ಡಬಲ್ ಅಷ್ಟು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಸಿ ಸ್ವಲ್ಪ ಕಡಿಮೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಆಮೇಲೆ ಬಿ ಇದ್ದಂಗೆ ಇರ್ತಾನೆ. ಅಂದರೆ 6 ಡಬಲ್ ಅಂತಂದರೆ 12 ಆಯಿತು. ಬಿ ಬಗ್ಗೆ ಮೆನ್ಷನ್ ಮಾಡಿಲ್ಲ, ಸಿ ಹಾಗೆ ಇರುತ್ತೆ. ಸಿ ಅಂದರೆ ನೋಡಿ ಟೋಟಲ್ ಅವರೆಲ್ಲರದು ಇರೋದು ಒಟ್ಟಿಗೆ ಕೆಲಸ ಮಾಡ್ತಾರಲ್ವ. ಟಿ ಅಂದರೆ 1, ಸಿ ಅಂದರೆ 1 ಆಗುತ್ತೆ. ಹಾಫ್ ಎಫಿಷಿಯನ್ಸಿ ಅಂದರೆ = 16 ಆಯಿತು. ಇಲ್ಲಿ ನಾವು ಹೇಗೆ ಟೋಟಲ್ಲು 11 ಮೊದಲು ಏನು ಕೊಡದೇ ಇದ್ದರೆ 11 ಎಫಿಷಿಯನ್ಸಿಲಿ ಟೋಟಲ್ /60/11 ಮಾಡ್ತಿದ್ವು ಹಾಗೆ. ಬಟ್ ಇಲ್ಲಿ ಏನು ಕೊಟ್ಬಿಟ್ಟಿದೆ ಅಂದರೆ 44 ದಿನ ಅಷ್ಟೇ ಕೆಲಸ ಮಾಡ್ತಾರೆ ಆ ಎಫಿಷಿಯನ್ಸಿಯಲ್ಲಿ. ರಿಮೈನಿಂಗ್ 60 ವರ್ಕ್ನ ಯಾವ ಎಫಿಷಿಯನ್ಸಿಯಲ್ಲಿ ಕೆಲಸ ಮಾಡ್ತಾರೆ? 16 ಕೆಲಸ ಮಾಡ್ತಾರೆ. ಸೊ ಒಂದೇ ದಿನದಲ್ಲಿ ಕೆಲಸ ಮುಗಿದೋಗುತ್ತೆ. ಹೌ ಮೆನಿ ಮೋರ್ ಡೇಸ್? ಎಷ್ಟು ಎಕ್ಸ್ಟ್ರಾ ದಿನ ಬೇಕಂದರೆ 1 ದಿನ ಬೇಕು. ಟೋಟಲ್ ಕಂಪ್ಲೀಟ್ ಮಾಡೋದಕ್ಕೆ ಬೇಕಾಗಿರೋದು 5 ದಿನ. ಯಾಕಂದರೆ ಮುಂಚೆ 4 ದಿನ ಪ್ಲಸ್ 1 5 ದಿನ. ಎಕ್ಸ್ಟ್ರಾ ಎಷ್ಟು ಬೇಕು ಅಂದರೆ ಆ ಎಫಿಷಿಯನ್ಸಿ ಇಲ್ಲ ಅಂದರೆ 1 ದಿನ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಎ ಕ್ಯಾನ್ ಕಂಪ್ಲೀಟ್ ಎ ವರ್ಕ್ ಇನ್ 10 days, ಬಿ ಕ್ಯಾನ್ ಕಂಪ್ಲೀಟ್ ಇನ್ 6 × 2 3 days ಇಫ್ ದೇ ವರ್ಕ್ ಟುಗೆದರ್. ಸೇಮ್ ಫ್ರಾಕ್ಷನ್ನು ಎ = 10 ಬರುತ್ತೆ, ಬಿ = ಪ್ರೀವಿಯಸ್ ಕಂಡಿದ್ದೀವಲ್ಲ 6 2/3 ಇದ್ದರೆ ಇವೆರಡು ಇಂಟು ಮಾಡಿ, ಇವೆರಡು ಪ್ಲಸ್ ಮಾಡಿ. 6 3 18 2 20/3 ಕರೆಕ್ಟಾ? 6 3 18 20 20/3 ಇಲ್ಲಿ ಎಲ್ ಸಿ ಎಮ್ ಇವೆರಡಕ್ಕೂ ಕಂಡುಹಿಡಬೇಕು. ಸೊ ಎಲ್ ಸಿ ಎಮ್ ಎಷ್ಟು ಬರುತ್ತೆ? 10 20 ಎಲ್ ಸಿ ಎಮ್ಮು 20 ಬರುತ್ತೆ. ಯಾಕಂದರೆ ನೋಡಿ 10 1 12 10 × 2 20 ಇಸ್ ದ ಎಲ್ ಸಿ ಎಮ್. 20 ಇಸ್ ದ ಎಲ್ ಸಿ ಎಮ್. ಸೊ ಇದು ಎಫಿಷಿಯನ್ಸಿ ಕಂಡುಹಿಡಬೇಕಂದ್ರೆ 10 2 20 ಬರುತ್ತೆ. ಅಂದರೆ 20/2. ಇದು ಹೇಗೆ ಮಾಡ್ತೀವಿ ಅಂದರೆ ಟೋಟಲ್ ನೋಡಿ, ಟೋಟಲ್ 20 ಇದೆ, /20/3 ಇದ್ರ ಮೇಲ್ಗಡೆ ಹೋದಾಗ = 20 × 3/1 ಆಗುತ್ತೆ. 20 20 ಕ್ಯಾನ್ಸಲ್ 3 2 3 ಬರುತ್ತೆ. 2 3 + 3 = 5. ಟೋಟಲ್ ಇರೋದು 20/5 5 4 20. ದಿಸ್ ಇಸ್ ದ ಆನ್ಸರು. ಇದು ಅರ್ಥ ಆಯಿತು ಅಂದ್ಕೊಳ್ತೀನಿ. ನಾನು ತುಂಬ ಸ್ಪೀಡಾಗಿ ಮಾಡಿದೆ. ಏನಿಲ್ಲ, ಪ್ರೀವಿಯಸ್ ಒನ್ನೇ ಜಸ್ಟ್ ಇದನ್ನು ಕನ್ವರ್ಟ್ ಮಾಡಬೇಕು. ಫ್ರಾಕ್ಷನಲ್ಲಿ ಪ್ರೀವಿಯಸ್ ಒನ್ ಹೇಗೆ ಎಕ್ಸ್ಪ್ಲೇನ್ ಮಾಡಿದ್ದು ಅದನ್ನು ಇನ್ನೊಂದ್ಸರಿ ಹೋಗಿ ನೋಡಿ, ನಿಮಗೆ ಇದು ಅರ್ಥ ಆಗುತ್ತೆ. ನೆಕ್ಸ್ಟ್ ಕ್ವಶನ್ನು ಸೇಮ್ ಇದೆ. 8 4/7 ಇದೆ, 8 1/3 ಇದೆ. ಇದು ಇಂಟು ಮಾಡಿ ಪ್ಲಸ್ ಮಾಡಿ, ಇದು ಇಂಟು ಮಾಡಿ ಪ್ಲಸ್ ಮಾಡಿ. 8 7 56 4 60 7 ಬರುತ್ತೆ. ಇಲ್ಲಿ 8 3 24 1 25 7/3 ಬರುತ್ತೆ. ಎಲ್ ಸಿ ಎಮ್ ಇವೆರಡಕ್ಕೆ ಮಾತ್ರ ಎಲ್ ಸಿ ಎಮ್ ಕಂಡುಹಿಡೀರಿ. ಸೊ 7 3 ನಂತರದಲ್ಲಿ ಮಾಡಿ. ಸೊ ಆನ್ಸರ್ ಸಿಗುತ್ತೆ ನಿಮಗೆ. ಎಲ್ ಸಿ ಎಮ್ ಎಷ್ಟು ಬರುತ್ತೆ ಅಂದರೆ 300 ಬರುತ್ತೆ ಇಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ಸಾಲ್ವ್ ಮಾಡಿ, ಸೇಮ್ ಇದೆ. ಏನಾದರೂ ಡೌಟ್ ಬಿದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಏನಾದರೂ ತಪ್ಪಿದ್ರೆ ಕೂಡ ಅದನ್ನು ಕಮೆಂಟ್ ಮಾಡಿ. ಸೊ ಇದು ಕೂಡ ಸೇಮ್ ಇದೆ ನೋಡಿ. ಎ ಅಂದರೆ ನಿಮಗೆ ಇಲ್ಲಿ 14 ಇದೆ, ಇದು 12 ಇದೆ, ಇಲ್ಲಿ 16 ಅಂದರೆ 3 2 6 2 6 2/3. ಇದು ಇಂಟು ಮಾಡಿ, ಇದು ಪ್ಲಸ್ ಮಾಡಿ, = 6 3 18 2 20/3. ಸೊ ಇದು ಟೋಟಲ್ 14 12 ನಿಮಗೆ ಏನು ಬರುತ್ತೆ ಅಂದರೆ 20/3 ಬರುತ್ತೆ. ಈ 3 ಮಾತ್ರ ಎಲ್ ಸಿ ಎಮ್ ಕಂಡುಹಿಡಿಯಿರಿ. ಲಾಸ್ಟಿಗೆ ಎಫಿಷಿಯನ್ಸಿ ಕಂಡುಹಿಡಿಯುವಾಗ ಮಾತ್ರ ಇದು ಯೂಸ್ ಮಾಡಿ. ಸೊ ಯು ವಿಲ್ ಗೆಟ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್. ಎ ಕ್ಯಾನ್ ಕಂಪ್ಲೀಟ್ ಎ ವರ್ಕ್ in 4 days 12 days if they work for 2 days then the fraction of the left work. ಇದು ನೋಡಿ ಸ್ವಲ್ಪ ಕ್ವಶನಲ್ಲಿ ಇದು ಮಾಡಿದ್ದಾನೆ, ಈಸಿ ಇದೆ, ಸಾಲ್ವ್ ಮಾಡೋಣ. ಎ ಬಿ ಸೊ 4 12 ಅಂದರೆ ಎಲ್ ಸಿ ಎಮ್ 12 ಬರುತ್ತೆ. ಹೇಗೆ ಅಂದರೆ ನೋಡಿ 4 12 4 4 1 4 4 3 12 ಇವೆಲ್ಲ ಡಿಫ್ರೆಂಟ್ ಆಗಿದೆ. ಇಂಟು ಮಾಡಿದರೆ 4 3 12 ಇದೆ ಎಲ್ ಸಿ ಎಮ್. 4 3 12 12 1 12 ಯಾವ ಥರ ಕಂಡುಹಿಡಿದೆ ಅಂದರೆ ಗೊತ್ತು ನಿಮಗೆ. ಟೋಟಲ್ ವ್ಯಾಲ್ಯೂ 12 ಇದೆ, /4 ಮಾಡಿದೆ, ಇಲ್ಲಿ 3 ಬಂತು. ಟೋಟಲ್ ವ್ಯಾಲ್ಯೂ 12 ಇದೆ, /12 ಮಾಡಿದೆ, ಇಲ್ಲಿ 1 ಬಂತು. ಓಕೆ, ನಂತರ 3 + 1 ಇವರ ಎಫಿಷಿಯನ್ಸಿ ಎಷ್ಟಿದೆ? 3 + 1 ಎಫಿಷಿಯನ್ಸಿ ಕೂಡಿಸಿದ್ರೆ 3 1 4 ಬಂತಿದೆ ಟೋಟಲ್. ಓಕೆ, 4. ಇಲ್ಲಿ ಏನು ಕೊಟ್ಬಿಟ್ಟಿದ್ದಾನೆ? ಇಫ್ ದೇ ವರ್ಕ್, ದೇ ಅಂದರೆ ಇವರಿಬ್ಬರು ವರ್ಕ್ ಫಾರ್ 2 days ಅಂದರೆ ಇಬ್ಬರದ್ದು ವ್ಯಾಲ್ಯೂ ಎಷ್ಟು? 4 4 ಇಂಟು 2 days ವರ್ಕ್ ಮಾಡ್ತಾರೆ, 8 ಅಷ್ಟೇ ವರ್ಕ್ ಕಂಪ್ಲೀಟ್ ಆಗುತ್ತೆ. ಓಕೆ, ಇಲ್ಲೇನು ಕೇಳ್ತಿದ್ದಾನೆ ಅಂದರೆ ಲೆಫ್ಟ್ ವರ್ಕ್ ಎಷ್ಟು ಉಳಿಯುತ್ತೆ? 12 - 8 ಎಷ್ಟು ಉಳಿತು? 4 ಅಷ್ಟೇ
ಉಳಿದಿರೋದು ಲೆಫ್ಟ್ ವರ್ಕ್. ಆದರೆ ಇಲ್ಲಿ ಫ್ರಾಕ್ಷನ್ ಕೇಳ್ತಿದ್ದಾನೆ, ಅರ್ಥ ಆಗ್ತಿದೆ ನಿಮಗೆ? ಫ್ರಾಕ್ಷನ್ ಕೇಳಿದಾಗ 4 ಉಳಿತು ಔಟ್ ಆಫ್ ಎಷ್ಟರಲ್ಲಿ? ಟೋಟಲ್ ವರ್ಕ್ ಇರೋದು ನಮ್ಮ ಹತ್ರ 12, 4 ವರ್ಕ್ ಉಳಿದಿದೆ. ಟೋಟಲ್ 12 ವರ್ಕಲ್ಲಿ 4 ಉಳಿದ್ರೆ 4 1 4, 4 3 12, 1/3 ಇಸ್ ದ ಫ್ರಾಕ್ಷನ್. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್, ಸೇಮ್ ಕ್ವಶನ್ ಸಾಲ್ವ್ ಮಾಡ್ತೀನಿ, ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಬನ್ನಿ, ಇಲ್ಲಿ ನೋಡಿ ಏನು ಕೊಟ್ಟಿದ್ದಾನೆ ಅಂದರೆ, ಎ ಕ್ಯಾನ್ ಕಂಪ್ಲೀಟ್ ವರ್ಕ್ ಇನ್ 9 days, ಇಲ್ಲಿ 12 days. ಇಫ್ ದೇ ವರ್ಕ್ ಫಾರ್ ಟುಗೆದರ್ 5 days, ಫ್ರಾಕ್ಷನ್ ಆಫ್ ದ ಲೆಫ್ಟ್ ವರ್ಕ್. ಎರಡು ಎಲ್ ಸಿ ಎಮ್ ಎಷ್ಟು ಬರುತ್ತೆ? 12 ಮತ್ತು 9 ಎಲ್ ಸಿ ಎಮ್ 3ರಿಂದ ಭಾಗ ಆಗುತ್ತೆ. 3 4 12, 3 3 9, ಎಲ್ಲ ಡಿಫ್ರೆಂಟ್ ಆಗಿದೆ ಇವೆರಡು ನಂಬರು. ಸೊ 3 4 12, 12 3 36. ಸೊ ಎಲ್ ಸಿ ಎಮ್ ನಮಗೆ ಬರೋದು ಎಲ್ ಸಿ ಎಮ್ ಇಸ್ ಈಕ್ವಲ್ ಟು 36 ಬರುತ್ತೆ. ಇದನ್ನು 36 ಟೋಟಲ್ ಇದೆ, ಡಿವೈಡ್ ಬೈ 9 ಮಾಡಿದರೆ 9 4 36 ಅಂದರೆ ಎಫಿಷಿಯನ್ಸಿ 4 ಬಂತು. ಟೋಟಲ್ 36 ಇದೆ, ಡಿವೈಡ್ ಬೈ 12 ಮಾಡಿದರೆ, ಈ 12 ಮಾಡಿದರೆ ಈಸ್ ಈಕ್ವಲ್ ಟು 12 3 36, 3 ಬಂತು. ಸೊ ಇವರಿಬ್ಬರದು ಆ್ಯಡ್ ಮಾಡಿದರೆ ಏನು ಕೊಟ್ಟಿದ್ದಾನೆ ಇಲ್ಲಿ? ಇಫ್ ದೇ ವರ್ಕ್ ಟುಗೆದರ್ ಅಂದರೆ ಇವರಿಬ್ಬರು 4 + 3 ಈಸ್ ಈಕ್ವಲ್ ಟು 7. 7 ಇಂಟು ಈ ಎಫಿಷಿಯನ್ಸಿ ಇಟ್ಕೊಂಡು ಎಷ್ಟು ದಿನ ವರ್ಕ್ ಮಾಡ್ತಾರೆ? 5 days ವರ್ಕ್ ಮಾಡ್ತಾರೆ. 7 5 35. ಟೋಟಲ್ ನಮ್ಮ ಹತ್ರ ಎಷ್ಟು ವರ್ಕ್ ಇದೆ? 36 ವರ್ಕ್ ಇದೆ. 36ರಲ್ಲಿ 35 ಕಂಪ್ಲೀಟ್ ಆಗೋಯ್ತು, ಉಳಿದಿದ್ದು ರಿಮೈನಿಂಗ್ 1. ರಿಮೈನಿಂಗ್ ಲೆಫ್ಟ್ ವರ್ಕ್ ಈಸ್ 1, ಅಂದರೆ ಒಂದಷ್ಟು ವರ್ಕು ಬಾಕಿ ಇದೆ. ಅವನೇನು ಕೇಳ್ತಿದ್ದಾನೆ ಇಲ್ಲಿ? ಫ್ರಾಕ್ಷನ್ ಕೇಳ್ತಾ ಇದ್ದಾನೆ. ಒಂದು ಬಾಕಿ ಇದೆ ಔಟ್ ಆಫ್ ಎಷ್ಟರಲ್ಲಿ? ಟೋಟಲ್ ಎಷ್ಟಿದೆ? 36 ಅನ್ನೋದರಲ್ಲಿ ಒಂದೇ ಒಂದು ಬಾಕಿ ಇದೆ, ಇದು ಫ್ರಾಕ್ಷನ್. ಸೊ 1/36 ಇಸ್ ದ ಆನ್ಸರ್. ಓಕೆ, ಇಲ್ಲಿ ನೋಡಿ ಸೇಮ್ ಇದೆ. 12 days, 15 days, 20 days. ರಿಮೈನಿಂಗ್ ಎಲ್ ಸಿ ಎಮ್ ತೆಗೀರಿ. 12, 15, 20. ಎಲ್ ಸಿ ಎಮ್ ಎಷ್ಟು ಬರುತ್ತೆ ಇದು ನಿಮಗೆ? 4 3 12, 4 ಬರಲ್ಲ, 3ರಿಂದ ಮಾಡಿ. 3ರಿಂದ ಭಾಗ ಆಗಲ್ಲ. ಸೊ 3ರಿಂದ ಯಾವ್ದಾದ್ರು ಹೋಗುತ್ತೆ ಅದು ಚೇಂಜ್ ಮಾಡಿಬಿಡಿ. ಒಂದು ಸೆಕೆಂಡ್ ರಬ್ ಮಾಡ್ತೀನಿ. 3 4 12, 3 15, 20 ಭಾಗಗಳು ಹಾಗೆ ಇಡ್ತೀನಿ. ನಂತರ 2 ಮಾಡ್ತೀನಿ. 2 2 4, 5 ಭಾಗಗಳು ಹಾಗೆ ಇಡ್ತೀನಿ. 2 10 20 ಆಗುತ್ತೆ. ಸೊ 5ರಿಂದ ಭಾಗ ಮಾಡ್ತೀನಿ. 5 2 ಭಾಗಗಳು ಹಾಗೆ ಇಡ್ತೀನಿ. 5 1 5 2. ಸೊ 2ರಿಂದ ಭಾಗ ಆಗುತ್ತೆ. 2 1 2 1. ಸೊ ರಿಮೈನಿಂಗ್ ಇಲ್ಲಿ ಇಂಟು ಮಾಡಿ. 5 2 10 ಆಯಿತು. 10 2 20, 23 60. ಸೊ 60 ಈಸ್ ದ ಎಲ್ ಸಿ ಎಮ್. 6 ಎಷ್ಟು? 6 5 12 5 60. ಕರೆಕ್ಟಾ? 24 48 60. 12 60, 15 4 60, 23 60. ಅಂದರೆ ಡಿವೈಡ್ ಬೈ ಮಾಡಿ. ಸೊ ಟೋಟಲ್ 60 ಇದೆ ಇಲ್ಲಿ ನಿಮಗೆ. ಡಿವೈಡ್ ಬೈ 60 ಡಿವೈಡ್ ಬೈ ಏನು ಮಾಡ್ತೀರಾ? 60 ಡಿವೈಡ್ ಬೈ 12 ಮಾಡಿ. 60 ಡಿವೈಡ್ ಬೈ 15 ಮಾಡಿ. 60 ಡಿವೈಡ್ ಬೈ 20 ಮಾಡಿದ್ರೆ ಇದು ಬರುತ್ತೆ. ಟೋಟಲ್ ಎಫಿಷಿಯನ್ಸಿ ಎಷ್ಟಾಯ್ತು ಅವ್ರದ್ದು ನೋಡಿ ಇಲ್ಲಿ? 5 + 4 + 3 ಅಂದರೆ ದೇ ವರ್ಕ್ ಟುಗೆದರ್ ಫಾರ್ 4 days. ಇವರು ಈಸ್ ಈಕ್ವಲ್ ಟು 5 4 9 9 3 12. ಕರೆಕ್ಟಾ? 9 3 12. 12 ಇಂಟು ಎಷ್ಟು ದಿನ ವರ್ಕ್ ಮಾಡ್ತಾರೆ? 4 ದಿನ ವರ್ಕ್ ಮಾಡ್ತಾರೆ. 12 4 4 8, 4 1 4, 48 ಅಷ್ಟು ವರ್ಕ್ ಮಾಡಿದ್ರು. ಟೋಟಲ್ ನಮ್ಮ ಹತ್ರ ಎಷ್ಟಿದೆ? 48 ಇದೆ. ಟೋಟಲ್ 60 ಇದೆ. -48 ಮಾಡಿದರೆ 10ರಲ್ಲಿ 8 ಕಳೆದ್ರೆ 2, 5ರಲ್ಲಿ 1 ಕಳೆದ್ರೆ 12. ಟೋಟಲ್ 12 ಅಷ್ಟು ಕೆಲಸ ಉಳಿದಿರೋದು ಲೆಫ್ಟ್ ವರ್ಕ್. ಉಳಿದಿರೋ ವರ್ಕು ರಿಮೈನಿಂಗ್ ವರ್ಕು 12. ಬಟ್ ಇಲ್ಲಿ ಏನು ಕೇಳ್ತಿದ್ದಾನೆ ಅಂದರೆ ಅವನು ಫ್ರಾಕ್ಷನ್ ಕೇಳ್ತಾ ಇದ್ದಾನೆ. ಔಟ್ ಆಫ್ 60 ಅನ್ನೋ ವರ್ಕಲ್ಲಿ 12 ಅಷ್ಟೇ ಬಾಕಿ ಇದೆ. ಇದು ಮಾಡಿದರೆ 12 1 12, 12 60, 1/5 ಇಸ್ ದ ಆನ್ಸರ್. ಓಕೆ, ಇದುವರೆಗೂ ನಾನು ನಿಮಗೆ ಟೈಪ್ 1 ಸಿಂಪಲ್ ಆಗಿರೋ ಕ್ವಶನ್ಸ್ನ ಸಾಲ್ವ್ ಮಾಡಿದ್ದೀನಿ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಪಾರ್ಟಲ್ಲಿ ನಾವು ಟೈಪ್ 2 ಅಲ್ಲಿ ಸ್ವಲ್ಪ ಇದಕ್ಕಿಂತ ನೆಕ್ಸ್ಟ್ ಲೆವೆಲ್, ಇದಕ್ಕಿಂತ ಸ್ವಲ್ಪ ಟಫ್ ಆಗಿರೋ ಕ್ವಶನ್ನ, ಟಫ್ ಇರಲ್ಲ, ಅದು ಈಸಿ ಆಗಿರುತ್ತೆ. ಆ ಟೈಪ್ 2 ಅಲ್ಲಿ ಆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನಾನು. ಈ ಫಸ್ಟ್ ಟೈಪ್ 1 ಅಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ, ಯಾವುದಾದ್ರೂ ಕ್ವಶನ್ ತಪ್ಪಾಗಿ ಸಾಲ್ವ್ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಸಾಲ್ವ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.